ಎಲ್ಲರಿಗೂ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಶುಭಾಶಯಗಳನ್ನು ತಿಳಿಸ್ತೇನೆ. ವಿಶ್ವಗುರು ಬಸವ ತಂದೆಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಜಹೀರಾಬಾದ್ ಈ ಅಕ್ಕ ಮಹಾದೇವಿ ಜಯಂತ್ಯೋತ್ಸವ ಜಹೀರಾಬಾದ್ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ಅನಂತ ಭಕ್ತಿಯ ಶರಣಾರ್ಥಿ. ನೀವೆಲ್ಲ ಅಕ್ಕ ಮಹಾದೇವಿಯ ಜೀವನ ಚರಿತ್ರೆ ಅಂದರೆ ಎಲ್ಲರೂ ಅಕ್ಕ ಮಹಾದೇವಿ ಯಾರು ಏನು ಅಂತ ಎಲ್ಲರಿಗೂ ಗೊತ್ತಿದ್ದಿರಬಹುದೇನೋ. ಆದರೂ ನೀವು ಇಷ್ಟು ಹೊತ್ತು ಮೆರವಣಿಗೆ ಒಳಗ ತುಂಬ ದಣದಿರೇನೋ, ಆದ್ರೂ ಎಲ್ಲರೂ ಶಾಂತವಾಗಿ ಕುಂತು ಅಕ್ಕ ಮಹಾದೇವಿ ತಾಯಿಯ ಸಂಕ್ಷಿಪ್ತ ಜೀವನ ವೃತ್ತಾಂತ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ಅಕ್ಕ ಮಹಾದೇವಿಯ ಒಂದು ಜೀವನ ಚರಿತ್ರೆ ಸುಮ್ಮನೆ ಹೇಳ್ಬೇಕಂದ್ರೂ ಎಲ್ಲೋ ಒಂದು ಗಂಟೆ ಒಳಗೆ ಸಾಕಾಗಲ್ಲ. ಅದಕ್ಕಾಗಿ ನೀವು ಆ ಕಡೆ ಈ ಕಡೆ ಮಾತಾಡಿದ್ರೋ ಅಥವಾ ಮೊಬೈಲ್ ಒಳಗೆ ನೋಡ್ಕೋತ ಕುಂತ್ರೋ ಅಂದ್ರೆ ನಿಮ್ಗೆ ಯಾರಿಗೂ ಹೇಳುತ್ತೆ. ಎಲ್ಲರೂ ಸೈಲೆಂಟ್ ಆಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಕೇಳಿದ್ರಿ ಅಂತಂದ್ರೆ ನಿಮ್ಗೆ ಅದರ ಅಕ್ಕ ಮಹಾದೇವಿ ಜೀವನ ಚರಿತ್ರೆ ಎಲ್ಲರೂ ಕೇಳಿದ್ರು ಬರೀ ವಚನಗಳು ಓದಿದ್ರು ಕೂಡ ಮತ್ತ ಈ ವಚನ ಸಾಹಿತ್ಯ ಅನ್ನೋದೇನದ ನಿತ್ಯೋತ್ಸವ ಇದ್ದಂಗ ದಿನ 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 ಹೊಸತು ಅಂತ ದಿನ ಹೊಸದು. ಎಲ್ಲರಿಗೂ ಕನ್ನಡ ತಿಳಿತದ ಅನ್ಕೊಂಡಿದ್ದೀನಿ. ನಾನು ಮಾತಾಡೋದೇನು ಬೇರೆ ಕಡೆಯಿಂದ ಇಲ್ಲ. ನಾನು ಬೀದರ್ ಭಾಷೆ ಅಂತೂ ಇಲ್ಲೇ ಜಹೀರಾಬಾದ್ ಸಮೀಪ ಇದ್ದಿನ ಸಲುವಾಗಿ ನನ್ನ ಭಾಷೆ ನಿಮ್ಗೆಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೆ ಒಂದು ನನ್ನ ಕಳಕಳಿ ವಿನಂತಿ ಏನಂದ್ರೆ ತಾವೆಲ್ಲರೂ ಅಕ್ಕ ಮಹಾದೇವಿಯ ಬಗ್ಗೆ ಸ್ವಲ್ಪ ಇವತ್ತು ಜಯಂತಿ ದಿವಸ ತಿಳ್ಕೋಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳಿಕೊಳ್ತಾ, ಅಕ್ಕ ಮಹಾದೇವಿ ಹುಟ್ಟಿದ್ದು ಬೆಳೆದಿದ್ದು ಮತ್ತು ಅವಳು ಸಾಧನೆ ಮಾಡಿದ್ದು ಎಲ್ಲ ಕನ್ನಡ ನಾಡಿನಲ್ಲಿ ಆದರೂ ಕೂಡ ಅವಳು ಐಕ್ಯ ಆಗಿದ್ದು ಮಾತ್ರ ಶ್ರೀಶೈಲದಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ತೆಲುಗುದವರ ಇದರಲ್ಲಿ ಅಕ್ಕ ಮಹಾದೇವಿ ಐಕ್ಯ ಸ್ಥಳ ಕದಳಿ ಅನ್ನೋದು ಶ್ರೀಶೈಲದ ಬಲ್ಲೆ ಬರ್ತದ, ಅಲ್ಲೇ ಅಕ್ಕ ಮಹಾದೇವಿ ಐಕ್ಯ ಆಗಿತ್ತು. ಅಂಥ ಅಕ್ಕನ ಜೀವನ ಚರಿತ್ರೆದೊಳಗೆ ಮಹತ್ವ ಘಟ್ಟಗಳು 3 ಯಾವ್ಯಾವು ಅಂತಂದ್ರೆ ಅವಳು ಅಕ್ಕ ಮಹಾದೇವಿ ಹುಟ್ಟಿದ್ದು ಉಡುತಡಿ, ಆಮೇಲೆ ಸಾಧನೆ ಮಾಡಿದ್ದು ಕಲ್ಯಾಣ, ಮತ್ತೆ ಐಕ್ಯ ಆಗಿದ್ದು ಶ್ರೀಶೈಲ ಕದಳಿ. ಅಂತಹ ಅಕ್ಕ ಮಹಾದೇವಿಯ ಒಂದು ಜೀವನ ಅಂದ್ರೆ ಎಲ್ಲ ಕಡೆಗಳು ಅಕ್ಕನ ಬಳಗ, ಬೇರೆ ಶರಣರು ಗೊತ್ತಿಲ್ಲ, ಇಲ್ಲ ಇನ್ನೂ ಎಲ್ಲೂ ಜಾಸ್ತಿ ನೀವು ನೋಡಿ ಸಿಗಲ್ಲ. ಆದ್ರೆ ಪ್ರತಿ ಒಂದು ಕಡೆ ಅಕ್ಕನ ಬಳಗ ಅಂತ ಹೇಳಿ ಅಕ್ಕನ ಭಜನೆ ನಾವು ನಮಗೆ ತಿಳುವಳಿಕೆ ಬಂದಾಗಿಂದ ನೋಡ್ಲತ್ತೀವಿ. ಎಲ್ಲ ಕಡೆ ಅಕ್ಕನ ಬಳಗ, ಅಕ್ಕನ ಭಜನೆ, ಅಕ್ಕನ ಬಗ್ಗೆ ವಚನ ಪ್ರವಚನ ಇದೆಲ್ಲಂತೂ ಇದ್ದೇ. ಇದು ಪ್ರತಿಯೊಬ್ಬರಿಗೆ ಸಣ್ಣ ಮಗು ಅಂದ್ರೆ ಅಕ್ಕ ಮಹಾದೇವಿ ಗೊತ್ತು. ಬೇರೆ ಶರಣರಿನ ದೊಡ್ಡವ್ವೆ ಕೇಳ್ರಿ, ಗೊಂತಾದೇವಿ ಕೇಳ್ರಿ, ಇವರೆಲ್ಲರೂ ಗೊತ್ತಿಲ್ಲ. ಆದ್ರೆ ಅಕ್ಕ ಮಹಾದೇವಿ ಅಂತೂ ಭಜನೆ ಮಾಡೋದ್ರೊಳಗಾಗಲಿ ಭಜನೆ ಮೂಲಕ ಆಗಲಿ ಜನಪದಗಳಾಗು ಬಹಳ ತುಂಬಿ ತುಳುಕ್ತಾರೆ ಅಕ್ಕ. ಯಾಕಂದ್ರೆ ಈ ಜಗತ್ತಿನ ಮೊಟ್ಟ ಮೊದಲ ಕವಿತ್ರಿ, ಬಹಳ ದೊಡ್ಡ ಸಾಧನೆ ಅಕ್ಕಂದು. ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಉಡುತಡಿ ಅಲ್ಲಿ. ಅವರ ತಂದೆ ತಾಯಿ ಹೆಸರು ಓಂಕಾರ ಲಿಂಗಮ್ಮ ಅಂತ. ಸುಮತಿ ನಿರ್ಮಲಾ ಅಂತೂ ಭಜನೆ ಹಾಡಿನೊಳಗೆ ನಾವು ಕೇಳ್ಬೋದು ಅವ್ರ ಹೆಸರಿಗೆ. ಈ ಓಂಕಾರ ಲಿಂಗಮ್ಮ ಅವರಿಗೆ ಬಹಳ ದಿವಸದವರೆಗೆ ಮಕ್ಕಳಾಗಲಾರದೆ ಇದ್ದಾಗ ಅವರ ಊರೊಳಗೆ ಉಡುತಡಿ ಒಳಗೆ ಪರದೇಶಿ ಮಲ್ಲಯ್ಯನ ಗುಡಿ ಅಂತ, ಮಲ್ಲಯ್ಯನ ಗುಡಿಗೆ ಪರದೇಶಿ ಮಲ್ಲಯ್ಯ ಅಂತ ಕರೀತಿದ್ರು. ಅಂಥ ಒಂದು ಮಲ್ಲಯ್ಯನ ಗುಡಿ ಆರಾಧಕರಾಗಿ ದಿನ 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 ಶಿವಭಕ್ತಿಯಿಂದ ನಮಗೆ ಮಕ್ಕಳಾಗಲಿ ಅಂತ ಹೇಳಿ ಪೂಜೆ ಮಾಡಿದಾಗ ಹುಟ್ಟಿ ಬಂದ ಅವರ ಅಂಥ ಶಿವಭಕ್ತಿ ದಂಪತಿಗಳ ಉದ್ರೊಳಗೆ ಅಂದ್ರೆ ಭಕ್ತಿ ಒಳಗಿಂದ ಹುಟ್ಟು ಬಂದಿದ್ದು ಮಹಾದೇವಿ ತಾಯಿ. ಅವರು ಬೆಳೀತಾ ಹೋದಾಗ ಗುರು ಲಿಂಗ ಜಂಗಮ ಎಲ್ಲ ಹುಟ್ಟದಿಂದ ತಾಯಿ ತಂದಿ ಶಿವಭಕ್ತರಾಗಿದ್ದರಿಂದ ಅದೇ ವಾತಾವರಣದಾಗ ಬೆಳೀತಾ ಹೋಗ್ತಾಳಕ್ಕ. ಬೆಳೀತಾ ಹೋದಂಗೆ ಮುಂದೆ ಅವರ ಗುರುಗಳ ತಾಯಿ ತಂದೆಗಳು ಕೊಟ್ಟ ಸಂಸ್ಕಾರ, ಆಮೇಲೆ ಗುರುಲಿಂಗ ದೇವರು ಅಂತ ಹೇಳಿ ಅಕ್ಕ ಮಹಾದೇವಿ ಗುರು. ಆ ಗುರುಗಳಿಂದ ಎಲ್ಲ ಸಂಸ್ಕಾರವನ್ನು ಪಡೆದು ವಚನಗಳು ಎಷ್ಟು ಸಣ್ಣ ಮಗು ಇದ್ದಾಗೆ ಮಾತಾಡ್ಲಿಕ್ಕೆ ಯಾವಾಗ ಕಲಿತಾಳು ಅಕ್ಕ, ಅವಾಗ ಸಂಜೆ ತಾಯಿ ಹೆಂಗ್ ಮುದ್ದಾಗಿ ಹೇಳ್ತಾವಲ್ಲ ಮಕ್ಕಳು, ಹಂಗ ಅಕ್ಕ ಮಹಾದೇವಿ ವಚನಗಳು ಹೇಳ್ತಿದ್ರು. ಅದೇ ಒಂದು ಇದ್ರೊಳಗೆ ಬೆಳೆಸ್ಕೊಂಡು ಬಂದ ಈಗಲೂ ನಾವು ಮಕ್ಕಳಿಗೆ ನಾವು ಫಸ್ಟ್ ಕೆಲಸ ಮಾಡೋದು ಅದೇ.
ಹರಿದು ಚೀಲದೊಳಗ ಏನು ತುಂಬಿದ್ರೆ ಉಳ್ಯಲ್ಲ, ಹೊಸ ಚೀಲದೊಳಗ ಸಣ್ಣ ಸಣ್ಣ ಮಕ್ಕಳಿಗೆ ಹಸಿ ಗೋಡಿಗೆ ಹಳ್ಳ ಹೊಡೆದ್ರೆ ಹೆಂಗೆ ಕೂಡ್ತದ ಅಂತೇವ್ ನೋಡ್ರಿ, ಹಂಗ ಮಕ್ಕಳ ತಲೆಯಾಗ ನಾವು ಏನ್ ಹಾಕ್ತೇವೋ ಅದು ಕೂಡ್ತದೆ. ಈಗೆಲ್ಲರೂ ನಮ್ಮ ಎದುರು ಕುಂತಿರೋರು ಎಲ್ಲ ನೋಡ್ತಾ ಇದೀವಿ, ಎಲ್ಲ ಸಣ್ಣ ಸಣ್ಣ ತಾಯ್ದಿರೇ ಐತ್ರಿ. ನಿಮ್ಮ ಕರ್ತವ್ಯ ಶರಣರ ಒಂದು ಜೀವನ ಚರಿತ್ರೆ ಮಕ್ಕಳಿಗೆ ಹೇಳೋದು ಬಹಳ ಅವಶ್ಯಕತೆ. ಯಾಕಂದ್ರೆ ಈ ಲಿಂಗಾಯತ ಒಂದು ಇದ್ರೊಳಗ ಯಾವುದೇ ಲಿಂಗಾಯತಿ ಅಂತಲ್ಲ, ಈ ಲಿಂಗಾಯತ ಅನ್ನೋದು ಬಸವಣ್ಣವ್ರು ಯಾಕೆ ಮಾಡಿದ್ರು ಅಂದ್ರೆ ಯಾವುದೋ ಒಂದು ಇದಕ್ಕೆ ಸೀಮಿತ ಮಾಡಿರ್ತಿಲ್ಲ ಅವರು. ಯಾರಿಗೆ ಎಲ್ಲರಿಗೆ ಹೆಂಗೆ ವಾಚ್ ಗಡಿ ಛತ್ರಿ ಎಲ್ಲ ಹೆಂಗ ಬೇಕೋ ಅಂತ ಒಂದು ಧರ್ಮ ಈ ಲಿಂಗಾಯತ ಒಂದು ಧರ್ಮ ಅದ. ಇದು ಇಷ್ಟು ಶ್ರೀಮಂತ ಧರ್ಮ ಅದ ಲಿಂಗಾಯತ ಧರ್ಮ ಅಂದ್ರೆ. ಅದ್ರಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈಗ ಯಾರೋ ಒಬ್ಬರು ಶ್ರೀಮಂತರು, ಒಬ್ಬ ಶ್ರೀಮಂತ ಹೆಣ್ಮಗಳು ಮೈ ತುಂಬಾ ಬಂಗಾರ ಹಾಕೊಂಡು ಯಾರೋ ಕೂಲಿ ಮಾಡೋರ ಹತ್ರ ಬೇಡ್ಕೊಂಡಿದಂಗ್ ಮಾಡ್ತೀವಿ. ಈಗ ನಮ್ಮ ಪರಿಸ್ಥಿತಿ ಹಂಗೆ ಅದ. ಈ ಸದ್ದ ಮೈ ತುಂಬಾ ಬಂಗಾರ ಹಾಕೊಂಡಿದ್ದೆವು, ಅದ್ರ ಜ್ಞಾನ ಇಲ್ಲ. ಅದಕ್ಕಾಗಿ ನಾವು ಬೇಡ್ಕೊತಾ ಓಡಾಡ್ಲತ್ತಿದ್ದೆವು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಗುಡಿಗೊಳ್ದಿ ಬಿಡುಗು ಸಣ್ಣ 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 ಗುಡಿಗೊಳ್ದೊಳಗ. ಯಾಕ ನಮ್ಮ ಏನಾರ ಹಾಕೊಂಡು ಬಂಗಾರ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಸಂಸ್ಕಾರ ಅಂತಾರ. ಆ ಸಂಸ್ಕಾರ ನಮಗೆ ಇಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ನಾವು ಹೆಂಗೆ ಕೊಡ್ತೀವಿ? ಆ ಪರಿಸ್ಥಿತಿದೊಳಗ ನಾವಿದ್ದು ಎಲ್ಲೆಲ್ಲೋ ತಿರುಗಾಡ್ಕೊತಾ ಹೋಗ್ತಾ ಇದ್ವಿ. ಅದಕ್ಕೆ ಅಲ್ಲಮ್ಮ ಪ್ರಭು ಹೇಳ್ತಾರ, ಸುತ್ತಿ ಸುತ್ತಿ ಬಂದಾಗಿಲ್ಲ ಲಕ್ಷ ಗಂಗೆ ನಿಂದಡಿಲ್ಲ ಅಂತ. ಎಷ್ಟು ಸುತ್ತರೇನು ಅಲ್ಲೇನಿಲ್ಲ, ತುಟ್ಟ ತುದಿಯ ಮೇರುಗಿರಿ ಅಂತ ಹೇಳ್ತಾರೆ. ಯಾವಾಗ ನಮ್ಮ ಜ್ಞಾನ ಉದಯ ಆಗ್ತದೋ ಆವಾಗ ನಮಗೆ ಮಾತ್ರ ದೇವರು ಸಿಗ್ಲಕ್ಕೆ ಸಾಧ್ಯ ಅಂತ. ಆ ದೇವರಿಗೆ ನಾವು ಪಡ್ಕೊಳ್ಬೇಕಾದ್ರೆ ಆ ಸಂಸ್ಕಾರ ಬೇಕು. ಅಂತಹ ಸಂಸ್ಕಾರ ಮಹಾದೇವಿ ಅಕ್ಕಗ ಸಣ್ಣ ಮಗು ಇದ್ದಾಗ ಸಿಕ್ಕಿತ್ತು. ಆ ಒಂದು ಸಂಸ್ಕಾರದಿಂದ ಮಹಾದೇವಿ ಅಕ್ಕ ದಿನ ಎಲ್ಲರೂ ಏನೇನು ಹೇಳ್ತಿರು, ನೀನು ಮಲ್ಲಯ್ಯನ ಒಂದು ಆಶೀರ್ವಾದದಿಂದ ಹುಟ್ಟಿದವಳು, ಮಲ್ಲಯ್ಯನ ಪ್ರಸಾದ ಅಂತ ಹೇಳಿ. ಆ ತಲೆಗೆ ಏನ್ ಕೂರ್ತದ ಮಗುವಿಗೆ, ಸಣ್ಣ ಮಗು ಅದೈದು ಅಂದ್ರೆ ಅದಕ್ಕೆ ಏನ್ ಹೇಳ್ಕೊಡ್ತೀವೋ ಅದೇ ತಲೆಗೆ ಇರ್ತದಲ್ಲ. ಅದು ನಾನು ಮಗುವಿನ ಮಲ್ಲಯ್ಯನ ಪ್ರಸಾದ ಅಂದ್ರೆ ಮಲ್ಲಯ್ಯನೇ ನನ್ನ ಗಂಡ, ಮಲ್ಲಯ್ಯನಿಗೆ ನಾನು ಮೀಸಲು ಅಂತ ಹೇಳಿ ಅದೇ ತಲೆ ಇಟ್ಕೊಂಡು ಬೆಳೀತಾ ಹೋದಳು. ಬೆಳೀತಾ ಹೋದಂಗ ಅವಳಿಗೆ ದಿನ ಹಗಲು ರಾತ್ರಿ ಅದೇ ಚಿಂತಿ, ಮಲ್ಲಯ್ಯಂದೇ ಚಿಂತಿ. ಬೆಳೀತಾ ಹೋದಂಗೂ ಆಕಿನ ಯೌವನ ಅವಸ್ಥೆದೊಳಗೆ ಹೆಂಗ ಸಣ್ಣ ದೊಡ್ಡವ್ರು ಆಯ್ತಾ ಮಕ್ಕಳಿಗೆ ಅವ್ರಿಗೋ ಇವ್ರಿಗೆ ಲೌಕಿಕದೊಳಗೆ ಹೆಂಗ ನೋಡ್ರ ಅದು ಪ್ರೀತಿ ವಿರಾಟ್ ಇಂಥದ್ದೆಲ್ಲ ಹೋಗೋದಲ್ಲ. ಆಕಿಗೆ ಆ ಮಲ್ಲಯ್ಯನ ಬಗ್ಗೆನೇ, ಮಲ್ಲಿಕಾರ್ಜುನನ ಬಗ್ಗೆನೇ, ಚೆನ್ನಮಲ್ಲಿಕಾರ್ಜುನೇ ತಲೆ. ಅದೇ ವಿಚಾರ ಮಾಡ್ತಾ ಇದ್ದಾಗ ಎಲ್ಲ ದೋಸ್ತರು ಕೂಡ ಓಡಾಡ್ತಾ ಹೋದಾಗ ಎಲ್ಲ ದೋಸ್ತರು ಕೇಳ್ತಾ ಇದ್ದಾಗ ಏನ್ ಹೇಳ್ತಿಳು, ಎಲ್ಲರೂ ಮಾತಾಡ್ತಾ ಅವ್ರವ್ರ ಭಾವನೆಗಳು ಹೇಳ್ತಾ ಇದ್ರು. ನಮ್ಗೆ ಅವ ಹಿಂಗಾರ, ಇವ್ರು ಹೆಂಗಾರ, ಅವ್ರು ಹಿಂಗಾರ ಅಂದ್ರೆ ಆಕಿ ಬರೀ ಅದೇ ಹೇಳ್ತಳು. ಹೆಂಗ್ ಹೇಳ್ತಳು ಅಂತಂದ್ರೆ ಎಲ್ಲರಿಗೂ ತಂಗಿ ಅಕ್ಕ ಅಂತ ಎಲ್ಲರಿಗೂ ಅದೇ ಹೇಳ್ತಳು. ಗೆಳತಿಯರಿ ಇದೆಲ್ಲ ಹೇಳ್ತಳು. ಅಕ್ಕ ಕೇಳವ್ವ, ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕಿ ತೆಂಗಿನಕಾಯಿ ಕಂಡೆ, ಚಿಕ್ಕ ಜಡಗಳ ಸುಲಿಪಲ್ಲ ಗೊರವನ, ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡಿನವ್ವ, ಮಿಕ್ಕು ಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನು, ಚೆನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದೆನು. ಗೆಳತಿ ನೀ ಕೇಳು, ನನ್ನ ಪತಿ ನನ್ನ ಚೆನ್ನಮಲ್ಲಿಕಾರ್ಜುನ ಎಷ್ಟು ಸುಂದರನ ಅಂತಂದ್ರ ಅವ್ನಿಗೆ ನೋಡ್ರಿ ನೀ ಬೆರಗಾಗ್ತೀನಿ, ನನ್ನ ಕನಸಿನಾಗ ಬಂದೇನು ಎಷ್ಟು ಸುಂದರನ. ಈಗ ಯಾರ್ದಾರ ಸೌಂದರ್ಯ ನಾವು ಹೇಳ್ತೇವೆ ನೋಡ್ರ, ಅವ್ರು ಎಷ್ಟು ಸುಂದರರ, ಎಷ್ಟು ಬೆಳ್ಳಗ, ದೊಡ್ಡ ಕಣ್ಣುಗಳು, ಮೂರು ಕೂದಲು, ಹಿಂಗೆಲ್ಲ ನಾವು ಹೆಂಗ ಹೇಳ್ತೇವೋ ಹಂಗ ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ ಅಂತ. ಕನಸಿನೊಳಗ ನನ್ನ ಚೆನ್ನಮಲ್ಲಿಕಾರ್ಜುನ ನನ್ನ ಪತಿ ಎಷ್ಟು ಸುಂದರನ ಅಂತ ಹೇಳಿ ಆಕಿ ಹೇಳ್ತಾಳ. ಸೌಂದರ್ಯದ ಒಂದು ವರ್ಣನೆ ಕನಸಿನೊಳಗ ಕಂಡಿದ್ದು ಗೆಳತಿಯರೊಳಗೆಲ್ಲ ಹಂಚ್ಕೋತಾಳ. ಆವಾಗ ಇಂಥ ಮಧುರ ಭಾವಗಳೆಲ್ಲ ಇದು ಮಾಡ್ಕೊಂಡು ಬಾಳ ವಚನಗಳು, ನೀವೆಲ್ಲ ವಚನಗಳು ಓದ್ತೀವಿ ಅಂತಂದ್ರ ಎಲ್ಲ ಬೇರೆ ಶರಣರುಗಳಿಗಿಂತ ಜಾಸ್ತಿ ಅಕ್ಕ ಮಹಾದೇವಿ ಆ ಮಲ್ಲಿಕಾರ್ಜುನಿಗಾಗಿ ಹೆಂಗ ಹಂಬಲಿಸ್ತಿದ್ಳು, ಹೆಂಗ ಅವನಿಗೆ ಬೇಕು ಅಂತ ಮಧುರ ಭಕ್ತಿಯ ಭಾವನೆ ಎಂದು ತುಂಬಿದ್ದು ವಚನಗಳು ನಿಮ್ಗೆ ಅಕ್ಕ ಮಹಾದೇವಿ ವಚನಗಳು ಹೇಳ್ತಿರ್ತಾವೆ. ನೀವು ವಚನಗಳು ಓದ್ತಿರಲ್ಲ, ಅಕ್ಕ ಮಹಾದೇವಿ ವಚನಗಳು ನೋಡ್ರಿ, ಅದ್ರೊಳಗೆ ನಿಮಗೆ ಗೊತ್ತಾಗ್ತದೆ. ಮಹಾದೇವಿ ಮಲ್ಲಿಕಾರ್ಜುನ ಶ್ರದ್ಧೆಯ ಭಕ್ತಳಾಗಿ, ಗುರುಲಿಂಗ ದೇವರೇನು ಇರ್ತಾರಲ್ಲ ಅವ್ರ ಅಕ್ಕರೆಯ ಶಿಷ್ಯರಾಗಿ, ಅಪ್ಪ ಅಮ್ಮನ ಪ್ರೀತಿ ಮಗಳಾಗಿ ಬೆಳೀತಾ ಹೋದಂಗ ತನ್ನ ಕನಸಿನ ಹಂಬಲುಗಳೆಲ್ಲ ಗೆಳತಿಯರ ಸಂಗಟ ಹಂಚ್ಕೋತ ಲೌಕಿಕ ಪತಿ ಹೆಂಗ ಅಂತ ಹೇಳಕ್ಕೆ ಗೊತ್ತಿದ್ದಿಲ್ಲ ಅಂತ ಹೇಳಿ ಏನಿಲ್ಲ, ಗೊತ್ತಿತ್ತು. ಲೌಕಿಕದ ಪತಿ ಅಂತಂದ್ರೆ ನೀವೆಲ್ಲ ಈಗ ಮದುವೆ ಆಗಿ ಓಡಾಡ್ತಿದ್ದೇವಲ್ಲ, ಅಂತ ಗಂಡದರದ್ದು ಪರಿಸ್ಥಿತಿ ಏನಿತ್ತು ಆಕಿ ಗೊತ್ತಿತ್ತು. ಆದ್ರೆ ಅವೆಲ್ಲ ಮೀರಿ ಆಕಿ ಸಣ್ಣಗೆ ಇದ್ದಾಗಿಂದ ಚೆನ್ನಮಲ್ಲಿಕಾರ್ಜುನಗ ಅಪ್ಕೊಂಡಳು.
ಅದಕ್ಕ ಮತ್ತೂ ಅದೇ ಹೇಳ್ತಾಳ. ಅದು ಗೆಳತಿಯರೆಲ್ಲ ಕೂಡಿ ಏನ್ ಹೇಳ್ತಾರೆ, ಅಕ್ಕಮಹಾದೇವಿ ಸುಮ್ಮನೆ ಏನೋ ಶಿವ ಅಂತ ಈಕಿನ ಗಂಟ ಅಂತ ಏನೋ ಮಾಡ್ತಾಳಂತ. ಹಿಂಗಾದ್ರೆ ಹೆಂಗಾಗ್ತದ? ಮತ್ತೆ ಈಗ ಬಳ್ಳಿ ನೀ ಇಷ್ಟು ಬಳ್ಳಿ 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 ಹಂಗೆ ಬೆಳಿಲತ್ತಿದಿ, ಅದಕ್ಕೆ ಆಧಾರ ಗಿಡ ಬೇಕಾಗೇನಿಲ್ಲ, ಯಾವ್ದಾರ ಮರಕ್ಕೆ ಸುತ್ಕೋಬೇಕಲ್ಲ. ಅದಕ್ಕಂದ್ರೆ ಅಲ್ಲ ನಾನು ಆಲ್ರೆಡಿ ಸುತ್ಕೊಂಡಿನಲ್ಲ, ನಾನು ಚೆನ್ನಮಲ್ಲಿಕಾರ್ಜುನನೇ ನನಗೆಲ್ಲ ಅಂತ ಹೇಳಿದ್ರು. ಹಂಗೂ ಹೆಂಗಿರ್ತಾರ ಅಂತ ಹೇಳ್ತು. ಆದ್ರೆ ಆಕಿ ಗೆಳತಿಯರಿಗೆ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾಳೆ ಅಂತಂದ್ರ, ಕಂಗಳೊಳಗೆ ತೊಳಗೆ ಬೆಳಗುವ ದಿವ್ಯ ಸ್ವರೂಪವ ಕಂಡು ಮೈಮರೆದೇನವ್ವ. ಚೆಲುವಿಕೆ ಅದು ಅಕ್ಕನ ವಚನಗಳೊಳಗೆ ಎಷ್ಟು ಚಂದ ಹೇಳ್ತಾರ ಅವರು, ವಿಸ್ತಾರವಾಗಿ ಎಷ್ಟು ಸುಂದರವಾಗಿ ವರ್ಣಿಸ್ತಾಳ ಅಕ್ಕ ಮಹಾದೇವಿ ಅಂತಂದ್ರ. ದಿವ್ಯ ಸ್ವರೂಪವ ಕಂಡು ಅಂದ್ರ ಅಂತ ಒಂದು ದೇವನ ದಿವ್ಯ ಸ್ವರೂಪ ನಾ ಕಂಡು ಮೈ ಮರೆದಿದೆ. ಮಣಿ ಮುಕುಟ ಫಣಿ ಕಂಕಣದ ನಗುಮೊಗದ ಸುಲಿಪಲ್ಲ ಸೊಬಗನಾಗ ಅವನಿಗೆ ನೋಡಿ ನಾನು ಮನಸೋತೀನಿ. ನನ್ನ ಚೆನ್ನಮಲ್ಲಿಕಾರ್ಜುನನೇ ನನಗೆ ಮದುಮಗ, ನಾನೇ ಅವನ ಮದುಮಗಳು ಅಂದ್ಮೇಲೆ ನೀವು ಎಷ್ಟೋ ಶರಣರೆಲ್ಲ ಬಂದ್ಕೊಂಡು ನಮ್ಮ ಮದುವೆ ಮಾಡಿಬಿಡ್ತಾರೆ. ಮತ್ತೆ ಈಗ ಹೊರಗೆ ಹೆಂಗ್ ಮದುವೆ ಮಾಡ್ಕೊಳ್ಳಿ ನಾನು, ನನ್ನ ಮದುವೆ ಆಲ್ರೆಡಿ ಆಗೋದಿಲ್ಲ ಅಂತ. ಹಿಂಗೂ ಹೆಂಗಾಗ್ತದ ಅಂತೆಲ್ಲ ಗೆಳ್ತೀರಿ, ಎಷ್ಟೊಂದು ಗೆಳತಿಯರು ನಿಂತಿರ್ತಾರ. ಆಕೆ ಮಾತು ಕೇಳ್ತಾ ಕೇಳ್ತಾ ಈಗ ನೋಡಿದ್ರೆ ದೇವತೆನೇ ಕೆಳಗೆ ಬಂದು ಇಳಿದಾಳೇನೋ ಅಂದಂಗ ಹಂಗೆ ಮಾತಾಡ್ತಿರ್ತಾಳ. ಗೆಳತಿಯರಿಗೆ ಮೌನ ಆಗ್ಬಿಡ್ತಾರ, ಅವ್ರಿಗೆ ಮಾತೇ ಬರಲ್ಲ. ಇಂಥ ಒಂದು ಸಂದರ್ಭದೊಳಗ ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದು ನೋಡ ಅಂತ ಹೇಳಿ ಒಂದು ವಚನದೊಳಗೆ ಬರ್ತದೆ. ಆ ದೇವರಿಗೆ ಗಂಡ ಮಾಡಿಕೊಂಡು ಆಕಿ ಅಂತ ಅನಂತ ಕಾಲ ಹಂಬಲದಿಂದ ಚೆನ್ನಮಲ್ಲಿಕಾರ್ಜುನ ಅಂಬ ಒಂದು ಅಂತ ಹಂಬಲದೊಳಗೆ ಆ ಸಂದರ್ಭದೊಳಗ ಒಂದು ಅನಿರೀಕ್ಷಿತ ಘಟನೆ ಘಟಿಸ್ತದೆ. ಆ ಘಟನೆ ನೀವು ಯಾರಾದ್ರೂ ಕೇಳಿರಬಹುದೇನೋ, ಅಕ್ಕನ ಚರಿತ್ರೆ ಕೇಳಾಗ ಗೊತ್ತಾ ನಿಮ್ಗೆ. ಬಹಳ ಒಂದು ಅನಿರೀಕ್ಷಿತ ಘಟನೆ ಘಟಿಸ್ಬಿಡ್ತದೆ. ಯಾವ್ದಂದ್ರ ಕೌಶಿಕ ವೈಹಾಳಿಯಿಂದ ಅಂದ್ರೆ ಆನೆ ಅಂಬಾರಿ ಮೇಲೆ ಮೆರವಣಿಗೆ ಮಾಡ್ಕೊಂಡು ಆ ಉಡುತಡಿ ಊರು ತುಂಬಾ ಸುತ್ತ ಹಾಕ್ತಾ ಇದ್ದ. ಆನೆ ಅಂಬಾರಿ ಒಳಗೆ ಕುಂತು ಬರ್ತಾ ಇರ್ತಾನ. ಎಲ್ಲ ಗೆಳತಿಯರೇ ಮಾದೇವಿ ನಡಿ ನಡಿ ಅನ್ಕೊಂಡು ಅದು ನೋಡ್ಬೇಕಲ್ಲ, ಈಗೇನ್ರ ಮೆರವಣಿಗೆ ಬರ್ತಾ ಇದ್ರು ಎಲ್ಲರೂ ಬಂದು ನಿಂತು ನೋಡ್ತಾರಲ್ಲ, ಹಂಗೆ ನೋಡೋಣ ನಡಿ ನಡಿ ಅಂತ ಹೇಳಿ ಅಕ್ಕ ಮಹಾದೇವಿಗೆ ಎಳ್ಕೊಂಡು ಹೋಗಿ ನಿಂತಿರ್ತಾರೆ. ಆ ರಾಜನ ಮೆರವಣಿಗೆ ಅಂಬಾರಿ ಒಳಗೆ ಕುಂತು ಬರ್ತಾ ಇರ್ತಾನ. ಡೋಲು ನಗಾರಿಗಳೆಲ್ಲ ಬಾರಿಸ್ಕೊಂಡು ಹೋಗ್ತಿರ್ತಾರಲ್ಲ ಮೆರವಣಿಗೆ ಹೋಗ್ಲತ್ತಾರ, ಹಂಗೆ ಬಾರಿಸ್ಕೊಂಡು ಹೋಗ್ತಾ ಇರ್ತಾರ ಅವರು. ಅವಾಗ ಆ ರಾಜನ ಕಂಡು ಹಿಂಗೆಲ್ಲ ಕಡೆ ಸುತ್ತಾಯಿಸ್ಕೊಂಡು ಅಕ್ಕನ ಮೇಲೆ ಬಿದ್ದುಬಿಡ್ತು. ಮಹಾದೇವಿ ಅಕ್ಕನ ಮೇಲೆ ಕಂಡುಬಿಡ್ತಾವ ರಾಜ. ಹಿಂದೆಲ್ಲ ರಾಜರ ಪರಿಸ್ಥಿತಿ ಹೆಂಗಿತ್ತು, ಯಾರಿಗೆ ನೋಡ್ರ ಅವ್ರಿಗೆ ಬೇಕನ್ನುವಂತ ಅವರೇ ರಾಜರು. ಈಗಲೂ ಬೇರೆ ವ್ಯವಸ್ಥೆದೊಳಗೆ ಈಗಲೂ ಆ ಒಂದು ಅನಾಚಾರ ಅತ್ಯಾಚಾರ ಎಲ್ಲ ನಡೀತದ. ಅದರ ಪರಿಸ್ಥಿತಿ ಬೇರೆ ಅಷ್ಟೇ. ಹಂಗ ಅವನ ಕಣ್ಣು ಬಿದ್ದು ಅವನು ಒಮ್ಮೆಲೆ ಅಂದ್ರೆ ಕಾಪಿ ಆಗ್ಬಿಡ್ತಾನ. ಇಷ್ಟು ಸುಂದರ ಇಲ್ಲೇ ಇದ್ದು ನನಗೆ ಗೊತ್ತಿಲ್ಲಲ್ಲ ಅಂತ ಕಣ್ಣು ಅವ ಕಣ್ಣೇ ಬಿಡಲ್ಲ ಆಕೆಗೆ ನೋಡಿ. ಅದು ಹಂಗೆ ಹೋಗಿ ಅರಮನೆ ಒಳಗೆ ಹೋಗಸ್ತಾನ. ಅವ ಭಾಳ ಬೇಚೇನ್ ಇರ್ತಾನ. ಹೋಗಿ ಅವರೆಲ್ಲ ಸೇವಕರಿಗೆ ಕರಿತಾನ. ಹೇ ಇಲ್ಲಿ ಬರ್ರಿ ಆ ಭಟ್ರಿಗೆ ರಾಜಭಟ್ರಿಗೆಲ್ಲ ಕರೆದಿ ಅಲ್ಲಿ ನೋಡಿವಲ್ಲ ಆ ಮಹಡಿ ಮೇಲೆ ನಿಂತು ಒಂದು ಸುಂದರ ಹೆಣ್ಣು ಯಾರು, ಅದ್ರದ್ದು ಯಾವಾಗ ಪಟ ತೆಗಿರಿ ಜಲ್ದಿ ಅಂತ ಹೇಳಿ ತೆಗೆಸಿ ಆಗಿಂದಾಗೆ ಅವರ ಈ ಓಂಕಾರ ಇವರು ಮನೆಗೆ ಕಳಿಸ್ಲಿಂಗಮ್ಮರ ಮನೆಗೆ ಕಳಿಸ್ತಾನ. ಅಕ್ಕಮಹಾದೇವಿ ಮನೆಗೆ ಕಳಿಸಿದಾಗ ಇವರು ತುಂಬಾ ಶಿವಭಕ್ತರಾಗಿದ್ರು. ಅಂತ ಒಂದು ರಾಜನಾದ್ರು ನನ್ನ ಮಗಳ ಸೇವತ್ತೆ, ಆಕೆಗೆ ತಕ್ಕಂತ ಬರನೇ ಸಿಕ್ಕಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅವ್ರು ಬೇಡ ಅಂತ ಹೇಳಿ ಒಪ್ಪಲ್ಲ. ನಮ್ಗೆ ಒಪ್ಪಿಗೆ ಇಲ್ಲ ಅಂತಂದ್ರು ಅವ ರಾಜ ಹೇಳ್ತಾನ, ಶಿಕ್ಷಿಸಿ ಆಗಕ್ಕಲ್ಲ ದಂಡಿಸಿ ಹಾಕಾಗಲ್ದು, ಆಕೆ ಕರ್ಕೊಂಡ್ ಬರ್ರಿ ಅಂತ ಹೇಳಿ. ಮತ್ತೆ ಎಲ್ಲರೂ ಬಂದು ಬಹಳ ಕಿರುಕುಳ ತಾಯಿ ತಂದೆಗೆ ಹಿಂಗ್ ಕೂಡ ನೋಡಿ ಅಕ್ಕ ಮಹಾದೇವಿನೂ ನಿರಾಕರಿಸಿದ್ರು ಕೇಳಲ್ಲ. ರಾಜಭಟ್ರು ಮತ್ತೆ ಮನೆಗೆ ಬರೋದು ನೋಡಿ ಅಕ್ಕ ಆಯ್ತು ಅಂತ ಹೇಳಿ ತಾಯಿ ತಂದೆ ತಕ್ಲೀಫ್ ನೋಡ್ಲಕ್ ಆಗಲ್ಲಕ್ಕೆ ಇಷ್ಟು ಸಮಸ್ಯೆ ಒಳಗೆ ಹೋಗಿ ಏನ್ ಮಾಡೋದು ಅಂತ ಹೇಳಿ ಆಕೆ ಏನ್ ಹೇಳ್ತಾಳ ರಾಜಭಟ್ರಿಗೆ, ನನ್ನ 3 ಷರತ್ತುಗಳವ, ಅವು ಒಪ್ಕೊಂಡೊಂದು ರಾಜ ಅಂದ್ರೆ ನಾನು ಬರ್ತೀನಿ ಅಂದ್ರೆ ಆಯ್ತು ಮೊದಲು ಆಕೆ ಕರ್ಕೊಂಡು ಬರ್ರಿ ಅಂತ. ಆಯ್ತು ಕರ್ಕೊಂಡು ಹೋಗ್ತಾರ. 3 ಷರತ್ತುಗಳು ಇಡ್ತಾಳ ರಾಜಾಗ. ಗುರುಲಿಂಗ ಜಂಗಮನ ಸೇವೆ ಮಾಡಾಗ, ಇಷ್ಟಲಿಂಗ ಪೂಜೆ ಮಾಡಾಗ, ಗುರುಗಳ ಸೇವೆ ಮಾಡಾಗ, ಹಿಂಗೆ ಅವು 3 ಸೇವೆ ಮಾಡಾಗ, ನಂದು ಜಂಗಮರು ಯಾರು ದಾಸೋಹ ಮಾಡಾಗ ನೀವು ನನಗ ಅಡ್ಡಿ ಮಾಡಬೇಡ್ದು. ಒಂದ್ ವೇಳೆ ಅಡ್ಡಿ ಮಾಡಿದ್ರಿ ಅಂತಂದ್ರೆ ನಾ ಅವತ್ತೇ ಅರಮನೆ ಬಿಟ್ಟು ಹೋಗ್ತೀನಿ ಅಂತ. ಅವನಿಗೆ ಮೋಹದ ಕಣ್ಣಿನ ಮೇಲೆ ಪರಿ ಬಿದ್ದಿತ್ತು, ತಲೆ ನಡೆದು ಹೋಗಿತ್ತು. ಆಯ್ತು ಎಲ್ಲ ನೀ ಏನೇ ಕರ 3,000 ಹಾಕಿದ್ರು ನಾನು ಒಪ್ಕೋತೀನಿ ಅಂತ ಹೇಳಿ ಒಪ್ಕೊಂಡದಾಗ ಅರಮನೆಗೆ ಹೋಗ್ತಾಳ ಅಕ್ಕ. ಮಹಾದೇವಿ ಅರಮನೆಗೆ ಹೋದ್ಮೇಲೆ ಆಕೆಗೆ ಬದಲಾಯಿಸ್ಲಿಕ್ಕೆ ಸೇವಕಿಯರಿಗೆ ಕೂಡಿಸಿ ಎಷ್ಟೊಂದು ಪ್ರಯತ್ನ ಮಾಡ್ತಾನ. ಆದ್ರೆ ಆಕೆ ಸದಾಕಾಲ
ಇಷ್ಟಲಿಂಗ ಪೂಜೆ, ಗುರುಗಳ ಸೇವೆ, ಗುರು ಪ್ರವಚನ, ಆಮೇಲೆ ಜಂಗಮ ದಾಸೋಹ ಇದೇ ಮಾಡ್ತಾ ಮಾಡ್ತಾ ಇರ್ತಾಳ ಮಹಾದೇವಿ. ಅವಾಗ ಅವ ದಿನ ನೋಡ್ತಾನ ಅವನಿಗೆ ಅವನ ಒಂದು ಈಕಿನ ಮೇಲೆ ವ್ಯಾಮೋಹ, ದಿನ ಆ ಸೌಂದರ್ಯ, ಆ ರೂಪ ಎಲ್ಲ ನೋಡಿ ಅವನಿಗೆ ತಾಳ್ಕೊಳಕ್ಕೆ ಆಗಲ್ಲ. ಬಂದು ಒಂದು ಆಗಿ ಒಂದೊಂದಾಗಿ ಎರಡು ಮುರಿತಾನೆ. ಅವೇನು ಮೂರು ಹಾಕಿಳಲ್ಲ ಶರ್ತಿ, ಒಂದು ಮುರಿದನು, ಎರಡು ಮುರಿದನು. ಆಕೆ ಹೇಳ್ತಾನೆ ಇರ್ತಾಳ, ರಾಜನ್ ಒಂದು ಮುಗೀತು, ರಾಜನ್ ಎರಡು ಮುಗೀತು ಅಂತ ಹೇಳಿ ಹೇಳ್ತಾನೆ, ಎಚ್ಚರಿಸ್ತಾನೆ ಇರ್ತಾಳ. ಆದ್ರೂ ಕೇಳಲ್ಲ. ಮತ್ತೊಂದಿನ ಮೂರನೇದು ಕರಾರ್ ಟೈಮ್ನಾಗ, ಮೂರನೇದು ಶರ್ತಿ ಇದ್ದಾಗ ಅವ ಆಕಿ ಇಷ್ಟಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಮಹಾದೇವಿ ಕುಂತಿದ್ದಿರ್ತಾಳ. ಎಷ್ಟು ಅಕ್ಷರ ಇತ್ತು, ಯಾವ ಅಕ್ಷರನೂ ಆಕೆಗೆ ಸಮಬಾರದಂಥ, ದೇವತೆಗಳು ಸಮಬಾರದಂಥ ಚೆಲುವಿಕೆ ಇದ್ದಂಥ ಅಕ್ಕನ ಸೌಂದರ್ಯ ನೋಡಿ ಮೋಹಗೊಂಡು ಹುಚ್ಚಾಗ್ಬಿಡ್ತಾನೆ. ಅವನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಲ್ಲ. ಅವಾಗ ಹೋಗಿ ಸೀರೆ ಹಿಡಿದು ಎಳಿತಾನ. ಅಕ್ಕನ ಸೀರೆ ಹಿಡಿದು ಆಕೆ ಹಿಡಿದು ಎಳ್ಕೋಬೇಕು ಅನ್ನೋಷ್ಟಿಗೆ ಆ ಸೀರೆ ತೆಗೆದು ಬಿಟ್ಟು ಮುಖದ ಮೇಲೆ ಎರೆದ್ಬಿಡ್ತಾಳೆ. ಬೇಟಕ್ಕ ರಾಜನ್ ನೋಡು, ಮೂರನೇದು ಮುಗೀತು ನಂದು. ನಿನ್ನ ಮೋಹದ ಕುರುಡು ಹೆಚ್ಚಾಗ್ಯದ ನಿನಗೀಗ. ಆಯ್ತು, ನಿನ್ನ 3 ಕಂಡೀಷನ್ಸ್ ಏನಿದ್ದು ಅವೆಲ್ಲ ಮುಗಿದೋದು. ನಾನು ಒಂದು ಕ್ಷಣನೂ ಅರಮನೆಗಿರಲ್ಲ ಅಂತ ಮೊದಲೇ ಹೇಳಿದ್ದ. ನನ್ನ ಇದ್ರ ಪ್ರಕಾರ ನಾನು ಮುಗೀತ ಅಂತ ಹೇಳಿ ಎಲ್ಲ ಬಿಚ್ಚಿ ಅವನ ಮುಖದ ಮೇಲೆ ಎಸೆದು ಹೋಗ್ಲಕ್ ನಿಂದಿರ್ತಾಳೆ. ಅವನು ಆವಾಗ ದುಡುಕಿದ್ದು ಅವನಿಗೆ ಆಗ ಅರಿವಾಯ್ತದ, ಅಯ್ಯೋ ನಾನು ದುಡುಕಿದನಲ್ಲ, ಏನ್ ಮಾಡಿದೆ ನಾನು, ಗಾಬರಿ ಆಗ್ಬಿಡ್ತಾನೆ. ಆಮೇಲೆ ಅಕ್ಕ ಮಹಾದೇವಿ ಎಲ್ಲ ತೆಗೆದು ಅವನ ಮುಖದ ಮೇಲೆ ಬೀಳ್ಬೇಕಾದ್ರೆ ಆಕಿಂದ ದಿಗಂಬರೆ ಕಳೆ ನೋಡಿ ಅವನಿಗೆ ಪೂರಾ ಅಂದ್ರಮ್ಮ ಇದು ಸಣ್ಣ ಆಗ್ಬಿಡ್ತಾನೆ, ಮೂರ್ತಿ ಆಗ್ಬಿಡ್ತಾನೆ. ಅವನಿಗೆ ಮಾತು ಬರಲ್ಲ, ಮೂಕ ಇಸ್ಮಿತ ಆಗ್ಬಿಡ್ತಾನೆ. ಅವನಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಆಯ್ತು ಹೇಳ್ತಾಳ, ಮುಗಿದು ನಾನು ನಡೆದೀನಿ ಅಂತ ಹೇಳಿ ಆಕೆ ಹೋಗೋದು ನೋಡಿ ಹಂಗೇ ನೋಡ್ಕೊಂಡು ನಿಂತಿದ್ದಿರ್ತಾನವ. ಆಕೆ ಅರಮನೆ ಬಿಟ್ಟು ಹೊರಗೆ ಹೋಗ್ತಾ ಇರ್ತಾಳ. ಹೊರಗೆ ತಾಯಿ ತಂದಿಗೆ, ಆ ಉಡುತಡಿ ಊರಿಗೆ ಎಲ್ಲ ಬಿಟ್ಟು ಕಲ್ಯಾಣದ ಕಡೆ ಮುಖ ಮಾಡಿ ಹೋಗ್ತಾ ಇರ್ತಾಳ ಅಕ್ಕ ಮಹಾದೇವಿ. ಅವಾಗ ಚೆನ್ನಮಲ್ಲಿಕಾರ್ಜುನ ಹುಡುಕೋತಾ ಅಲ್ಲಿ ಶಿವಮೊಗ್ಗ ಜಿಲ್ಲೆಗೂ ಮತ್ತು ಅಲ್ಲಿ ಉಡುತಡಿ, ಶಿವಮೊಗ್ಗ ಜಿಲ್ಲೆದೊಳಗೆ ಬರ್ತದೆ ಉಡುತಡಿ ಮತ್ತು ಬೀದರ್. ಇದು ನಮ್ಮ ಬಸವ ಕಲ್ಯಾಣ ಬರೋದು ಬೀದರ್ ಜಿಲ್ಲೆಯೊಳಗೆ. ಅಲ್ಲಿಂದು ಇಲ್ಲಿಂದು ಕೂಡಿ ಎಷ್ಟು ದೂರದ ದಾರಿ ಅಂತ ಹೇಳಿ ಒಂದು ಸಲ ನಾವು ನೆನಪು ಮಾಡ್ಕೊಂಡ್ರೆ ಅನಿಸ್ತೀವಿ. ಇವತ್ತಿನ ಪರಿಸ್ಥಿತಿ ಇಷ್ಟೊಂದು ಗಾಡಿಗಳು, ಕಾರುಗಳು, ಬಸ್ಗಳು ಎಲ್ಲ ಇದ್ದಾಗೂ ಕೂಡ ಇನ್ನು ನಮ್ಮ ಪರಿಸ್ಥಿತಿ 12ನೇ ಶತಮಾನ ಎಲ್ಲಿ ಹೋಯ್ತು, ಈ 21ನೇ ಶತಮಾನದೊಳಗೆ ಇನ್ನೂ ಹೆಣ್ಣು ಮಕ್ಕಳ ಪರಿಸ್ಥಿತಿ ಏನಂದ್ರೆ ಒಬ್ರಿಗೆ ಬರ್ಬಿಡ್ಲಿಕ್ಕೆ ಬಿಡಲ್ಲ ಮನೆ. ನನಗೆ ಹಿಡ್ಕೊಂಡು ಎಲ್ಲರಿಗಿನೇ ಪರಿಸ್ಥಿತಿ ಇನ್ನೂ ಹೀಗಿದ್ದಾಗ ಆ ಧೀರ ತಾಯಿ ಅಕ್ಕ ಮಹಾದೇವಿ ದಿಟ್ಟ ಧೀರೆ ಅಂತಹ ಒಂದು ಸವಾಲುಗಳನ್ನು ಎದುರಿಸಿ ಹೆಂಗ ಬಂದಿರ್ಬೇಕಾಕಿ. ಕೇವಲ 11-12 ವರ್ಷನ ಮಗುನೇ ಅಂತೀವಿ ಈಗ ನಾವು, 12 ವರ್ಷ. ಆದ್ರೆ ಅಕ್ಕಿನ ಯೌವನ ಹೆಂಗ ಇತ್ತು 12ನೇ ವರ್ಷಿಗೆ ಅಂದ್ರೆ ಚಂದ್ರಮನನ್ನು ಆಚೆ ಹೋಗ್ತಾ ಇತ್ತು, ಇದು ಮಾಡ್ಕೊಂಡು ಮುಚ್ಕೊಂಡು ಕೂಡ್ತಿದ್ದ ಅಂತ ಬರೀತಾರೆ ಬರೆಯವರು. ಅದೇ ಅಂತ ಸೌಂದರ್ಯ ಅಕ್ಕ ಮಹಾದೇವಿ, ಅಂತ ಸೌಂದರ್ಯ ಹೊತ್ತಿದಂತ ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೊರಗೆ ಬರ್ಲತ್ತಾಳ ಅಂತ ಹೇಳಿ ಎಷ್ಟೊಂದು ವಚನಗಳು ಸಿಗ್ತಾವ. ಅವು ಓದ್ಲತ್ರ ನಮಗೆ ಒಳಗೆ ಎದೆ ನಡಲಕ್ಕೆ ಸ್ಟಾರ್ಟ್ ಆಯ್ತವ. ಇಲ್ಲೇ ನಾವು ಯಾರ್ದಾರ ಮನೆಗೆ ಹೋಯ್ತಾವ ಅಂತಂದ್ರೆ ತಮ್ಮ ಕರ್ಕೊಂಡು ಹೋಗಿ, ಗಣಸ ಮನುಷ್ಯ ಅವ ತಮ್ಮ, ಆಕಿಕ ತಮ್ಮ ಕರ್ಕೊಂಡು ಹೋಗಿ, ಅಣ್ಣ ಕರ್ಕೊಂಡು ಹೋಗಿ, ಒಬ್ಬಕ್ಕೆ ಯಾಕೆ ಹೋಯ್ತಿ, ಇವೆಲ್ಲ ನಾವು ಎದುರಿಸ್ಲತ್ತಿದ್ದೆವು. ನಮ್ಮಲ್ಲೂ ಧೈರ್ಯ ಇಲ್ಲ, ನಾವು ಹೆಂಗೆ ಒಬ್ಬಕ್ಕೆ ಹೋಗ್ಬೇಕು ಅಂತ. ನಾವು ಮೆಂಟಲ್ ನಿಲ್ಲೋಷ್ಟು ಸಾಮರ್ಥ್ಯ ನಮಗಿಲ್ಲ. ಬರೀ ನಾವು ಇಲ್ಲರಿ, ನಾವು ಹಿಂಗೆ ಮಾಡ್ಬೇಕಾಯ್ತದ, ಅವ್ರು ಬೈತಾರ ಇವ್ರು ಬೈತಾರ, ನಾವು ಇಷ್ಟು ಇದ್ರೊಳಗೆ ಇದ್ದೆವು ಅಂತಂದ್ರಿನ ಅಕ್ಕನ ಧೈರ್ಯ ಅಂತೂ ಬಹಳ ದೂರ ಉಳಿತು. ನಾವು ಯಾವ್ದಾರ ಒಂದು ದೇವರಿಗೆ ಏನಾರ ಅಂದ್ರೆ ಪೈಸಿ ಹಿಂಗೆ ಅನ್ಬೇಡ ಅಂತ ಹಿಂಗೆ ಇದು ಬಡ್ಕೊಳಕ್ ಶುರು ಮಾಡ್ತೀವಿ. ಏನೂ ಇಲ್ಲ ಎದ್ರೊಳಗನು. ಆದ್ರೆ ತಿಳಿಬೇಕು ಯಾವಾಗ ನಮಗೆ ಧೈರ್ಯ ಹಿಂದಕ್ಕೆ ನಡುವೆ ಮಾಡ್ಕೊಂಡು ಬಂದಿಂದವ್ರಿಗೆ. ಎಷ್ಟೋ ದೇವ್ರಗಳು ಪೂಜೆ ಮಾಡ್ತಾವ ನೋಡ್ರಿ. ಎಲ್ಲ ನಮ್ಮ ಲಿಂಗಾಯತ ಧರ್ಮದಾಗ ಹಂಗಿಲ್ಲ, ಒಂದೇ ದೇವ್ರ ಪೂಜೆ ಮಾಡ್ಬೇಕು ಅಂತ ಹೇಳೋದೇವ ತಿಳ್ಕೊಂಡು ನಾವು. ಆಕೆ ಹೇಳ್ತಾಳ ಹಂಗೆ, ಆಕಿಗೆ ಏನ್ ಗೊತ್ತದ, ನಮ್ಮ ಅತ್ತೆ ಕಾಲಿನ ಹಿಡಿದು ಮಾಡ್ಕೊಂಡು ಬಂದಿಂದವ, ನಮ್ಗೆ ಬಿಡ್ಲಾಕ್ ಬರಲ್ರಿ, ಬಿಟ್ರ ಕಣ್ಣು ಹೋಯ್ತಾವಂತ, ನಮ್ ಕೂಸದ ಆರಾಮಿಲ್ಲ, ಅದಕ್ಕೆ ಆಗ್ಯದ ನೋಡ್ರಿ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ತೀವಿ. ಇದಕ್ಕೆಲ್ಲ ಕಾರಣ ಯಾರು? ನಾವು ಹೆಣ್ಮಕ್ಳೇ. ಯಾಕೆ ಹಿಂಗಾಗ್ಯದ ಅಂತ ವಿಚಾರನೂ ಮಾಡಲ್ಲ ನಾವು. ನೋಡ್ರಿ, ಯಾರಿಗಾರ ಏನ್ರ ಆದ್ರ ಹಾಸ್ಪಿಟಲ್ಗೆ ಹೋದ್ರೆ ಕಮ್ಮಿ ಆಯ್ತು ಅಂದ್ರೆ ಇಲ್ಲ, ತಾಯಿ ಸಾಕೋದು ಕಮ್ಮಿ ಆಯ್ತದ ಅಂಬ ಒಂದು ಈ 12ನೇ ಶತಮಾನದಲ್ಲಿ, 21ನೇ ಶತಮಾನದೊಳಗೆ ಇನ್ನು ನಾವು ಅಲ್ಲೇ ಇದ್ದೆವು. ಮತ್ ಎಲ್ಲಿ ನೋಡ್ರಿ, ಪ್ರತಿಯೊಂದು ಗುಡಿ ಒಳಗೆ ನೋಡ್ರಿ ನಮ್ ಲಿಂಗಾಯತ್ರೆ ಹೇಳೋದು, ಬ್ಯಾರ ಯಾರಿಲ್ಲ. ನಾವು ಲಿಂಗಾಯತ್ರೆ ಹೇಳದಲ್ಲ, ನಾನು ನಿಮ್ಗೆ ಸುರುವಿಗೆ ಎಷ್ಟು ಬಂಗಾರ ಹಾಕೊಂಡು ಬಾಂಡೆ ತಿಕ್ಕೊಂಡು ಮನೆಗೆ ಬಿಡ್ಕೊಳಕ್ ನಡೆದಿದ್ದೆವು.
ಅದು ಪರಿಸ್ಥಿತಿ ಅದ ಇವತ್ತು ನಮ್ಗ. ಅಕ್ಕನ ವಿಚಾರಗಳು, ಅಕ್ಕನ ಮನಸ್ಥಿತಿ ಕೇಳಂತ ಶಕ್ತಿ ಆದ್ರೂ ಕೊಡ್ಲಿ ದೇವ್ರೆ ನಮ್ಗ ಅಂತ ಬೇಡ್ಕೋಬೇಕಾಗಿದ್ದೀವಿ. ಅಂತ ಆ ಅಕ್ಕನ ಒಂದು ವ್ರತ ಅಂತ ನಾವು ಕೇಳರ ಧನ್ಯ ಆಗರಿ ನಾವು. ಯಾಕಂದ್ರೆ ನಮ್ಗ ಒಂದು ಹೆಜ್ಜೆ ಇಡ್ಲಿಕ್ಕೂ ನಮ್ಗೆ ಆಗಲ್ಲ. ಆ ಮಾಡ್ಬೇಕಂತಂದ್ರ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲಿ ಅದೇ ಅಕ್ಕನ ಚೈತನ್ಯ ಅದ, ಅದೇ ಅಕ್ಕನ ಸಾಮರ್ಥ್ಯ ಅದ, ಎಲ್ಲರಿಗೂ ಮತ್ತೆ ಸಾಧ್ಯನೂ ಅದ ಪ್ರತಿಯೊಬ್ಬರಿಗೆ. ಆದ್ರ ನಾವು ಮಾಡುವ ಮನಸ್ಸು ಮಾಡ್ಬೇಕಷ್ಟೇ. ಅಂತ ಅಕ್ಕ ಮಹಾದೇವಿ ಇನ್ನ ಎಲ್ಲ ಬಿಟ್ಟು ಕಲ್ಯಾಣಕ್ಕೆ ಹೋಗ್ತಾ ಇರ್ತಾಳ. ಕಲ್ಯಾಣಕ್ಕೆ ಹೋಗೋದು ಒಬ್ಬಂಟಿ ಹೆಣ್ಣು ಮಗಳು, ಅದು ಬಟ್ಟೆ ಹಾಕೊಂಡು ಹೋಗೋದು ಬಹಳ ದೊಡ್ಡದೈತೆ. ಕೇಶಾಂಬರಧಾರಿಯಾಗಿ ದಿಗಂಬರೆಯಾಗಿ ತನ್ನ ತಲೆ ಕೂದಲು ಮೈಯೆಲ್ಲ ಹಾಕೊಂಡು ಬರ್ತಾ ಇದ್ದಾಗ ಎಷ್ಟು ಕಷ್ಟಪಟ್ಟಿರ್ಬೇಕು. ಒಂದು ಸಲ ವಿಚಾರ ಮಾಡಿದ್ರೆ ಗಂಟಲು ಕಣ್ಣೆಲ್ಲ ತುಂಬ್ಕೊಂಡ್ ಬರ್ಬೇಕು ನಾವು. ಅಂತ ಅಕ್ಕ ಪ್ರಯಾಣ ಬೆಳೆಸ್ತಾ ಬರ್ತಾ ಇರ್ತಾಳ. ಹಾದಿದೊಳಗೆಲ್ಲ ಪುಂಡ ಪುಡಾರಿಗಳು ಎಷ್ಟೊಂದು ಇರ್ತಾರೆ. ಈಗಿನ ಒಂದು ವ್ಯವಸ್ಥೆ ಒಳಗೆ ನೋಡ್ತಾ ಇದ್ದೀವಿ, ಒಂದು ಹೆಣ್ಣು ಮಗಳು ಆರಾಮಾಗಿ ಓಡಾಡೋದು ಇಲ್ಲ. ಎಷ್ಟೊಂದು ಅನ್ಯಾಯ, ಅತ್ಯಾಚಾರ, ಕಿರುಕುಳ, ಆಕಿಗೆ ಹತ್ಯೆ, ಇವೆಲ್ಲ ಈಗ ನಾವು ನೋಡ್ಲತ್ತೀವಿ. ಆದ್ರ ಅಕ್ಕ ಅವೆಲ್ಲ ಎದುರಿಸ್ಕೊತ ಬಹಳ ಪೀಡ, ಆಕಿಗೆ ಬಹಳ ತಕ್ಲೀಫ್ ಕೊಡ್ತಿರ್ರಿ. ಎಲ್ಲೆಲ್ಲೋ ರಾತ್ರಿ ಎಲ್ಲ ಬರ್ತಾ ಇದ್ದಾಗ ನೀವು ಇಲ್ಲಿ ತೆಲುಗು ಒಳಗೆ ಬರ್ದಿರಲ್ಲ, ಹಸಿವಾದಡೆ ಭಿಕ್ಷಾನ್ನಗಳುಂಟು, ಕೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳು ಉಂಟು, ಚನ್ನಮಲ್ಲಿಕಾರ್ಜುನ ಆತ್ಮಸಂಗಾತಕ್ಕೆ ನೀನೆಲ್ಲ ಉಂಟು ಅಂತ. ಎಲ್ಲೋ ಹಾಳು ಬಿದ್ದಿನ ದೇಗುಲದೊಳಗ ಅಕ್ಕ ಮಲ್ಕೋಬೇಕಾದ್ರ, ರಾತ್ರಿ ಕಳಿಬೇಕಂತಂದ್ರ ಎಷ್ಟೊಂದು ಜನ, ಎಷ್ಟೊಂದು ನಾವ್ ಹೇಳ್ತೇವಲ್ಲ ಅವರ ತಗೊಳ್ಳೋದು ಅಂತವ್ ಎಲ್ಲೆಲ್ಲೋ ಕುಡಿದು ಬಿಡೋವಂಥವು. ಎಲ್ಲ ಕಾಲಕ್ಕೆ ಹರ ಅವರು. ಆ ಕಾಲದಾಗ ಇದ್ದಿಲ್ಲ, ಈ ಕಾಲದೊಳಗೆ ಹರ, ಈ ಕಾಲದೊಳಗೆ ಹರ, ಆ ಕಾಲದೊಳಗೆ ಇವೆಲ್ಲ ಏನೂ ಇಲ್ಲ. ಕಾಲಾನುಕಾಲದಿಂದ ಅವೆಲ್ಲ ಬರ್ತಾನೆ ನಡ್ಕೊಂಡೇ ಬಂದವು. ಅಂತ ಒಂದು ಇದ್ರೊಳಗನು ಯಾವಾಗ ಹಸಿವಾಯ್ತು ಅಂತಂದ್ರ ಭಿಕ್ಷೆ ಹಾಕ್ತಾರೋ, ಯಾರ ಒಬ್ರು ಭಿಕ್ಷೆ ಹಾಕಿದ್ರು ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲ ಕದಿಂದ ಎತ್ತಕೋಬೇಕಂದ್ರೆ ಶಿವಿ ಬಂದು ನೆಕ್ಕುವಂತೆ ಮಾಡಯ್ಯ, ಇವೆಲ್ಲ ಅಕ್ಕನ ವಚನಗಳು ಹೇಳ್ತಾರೆ. ಮತ್ ಹಸಿವೆ ಏನೇನು ನಿಲ್ಲು ನಿಲ್ಲು, ಪ್ರಸೆ ಏನೇನು ನಿಲ್ಲು ನಿಲ್ಲು ಅಂತ ಹೇಳ್ತಾರೆ. ಅಂತ ಒಂದು ಧೈರ್ಯವಂತೆ ಅಕ್ಕ ಎಲ್ಲವನ್ನ ಎದುರಿಸ್ಕೊತ ಬರ್ತಾಳೆ. ಆಕೆಗೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗುವಂತೆ ಹಳ್ಳಿ ಸಂಕುಲವೇ ಮಾಮೂರಿ, ಪ್ರಕೃತಿ ಸಂಗಟ, ಗಿಡಬಳ್ಳಿ ಸಂಗಟ, ಸಿಲಿಪಿಲಿ ಓದುವ ಗಿಳಿಗಳಿರ ಅಂತ ಹೇಳಿ ಹಕ್ಕಿ ಪಕ್ಕಿಗಳ ಸಂಗಟ ಎಲ್ಲ ಮಾತಾಡ್ಕೋತ ತನ್ನ ಮನಸ್ಸಿಗೆ ತಾನೇ ಸಮಾಧಾನ ಮಾಡ್ಕೋತ ಹೆದರದಿಲ್ಲು ಗುಣವೇ ಬೆದರದಿಲ್ಲು ತರುವೆ ಅಂತ ಹೇಳಿ ಇವೆಲ್ಲ ವಚನಗಳು ನಮಗೆ ಸಿಗ್ತಾವ. ನೀವು ಓದ್ತಾ ಇದ್ದಂಗೆ ನಾವೇ ಭಾವುಕ ಆಗ್ಬಿಡ್ತೀವಿ. ನಮ್ಗೆ ಅಳು ಬಂದ್ಬಿಡ್ತದೆ. ಅಕ್ಕ ಎಷ್ಟು ಕಷ್ಟಪಟ್ಟಿಡಲ್ಲಪ್ಪ. ಇಂಥ ಒಂದು ಪರಿಸ್ಥಿತಿ ಅಕ್ಕ ಅಲ್ಲಿಂದು ಹುಡುಗಡಿಯಿಂದ ಈ ಕಲ್ಯಾಣಕ್ಕೆ ಹೆಂಗ್ ಬಂದಿರ್ಬೇಕು ಅಂದ್ರ ನಮಗ ಗಂಟಲು ಕಟ್ಕೊಂಡ್ ಬರ್ತದೆ. ಅಂತ ಅಕ್ಕ ನಡ್ಕೊಂಡು ಬರ್ತಾಳ. ಬಂದು ಎಲ್ಲರೂ ಇಲ್ಲಿ ಕೇಳ್ತಾ ನೀವು ನನ್ನ ಚನ್ನಮಲ್ಲಿಕಾರ್ಜುನ ನೋಡ್ರೇನು, ಕಂಡಿರೇನವ ನೀವು, ಗಿಳಿಗಳೇ ನೀವು ನೋಡಿರೇನು, ಗಿಡ ಮರ ಬಳ್ಳಿಗಳೇ ನೀವು ನೋಡಿರೇನು, ಯಾರ ನೋಡ್ರ ನನ್ನ ಚನ್ನಮಲ್ಲಿಕಾರ್ಜುನ ಎಲ್ಲ ಅಂತ ಹೇಳಿ ಸ್ವಲ್ಪ ಹೇಳ್ರವ್ವ ಅಂತ ಹೇಳಿ ಎಷ್ಟು ಇದ್ರದಿಂದ ಬೇಡ್ಕೊಂಡು ಕೇಳ್ತಾ ಬರ್ತಾಳ ಕಲ್ಯಾಣಕ್ಕೆ. ಆಯ್ತು, ಕಲ್ಯಾಣ ಪ್ರವೇಶಿಸಿದಂತೆ ಇನ್ನ ಕಿನ್ನರಿ ಬ್ರಹ್ಮಯ್ಯನ ಪರೀಕ್ಷೆನೂ ಆಗ್ತದ. ಇವೆಲ್ಲ ಹೇಳ್ತಾ ಹೋಗ್ಬೇಕಾದ್ರೆ ಒಂದ್ ತಿಂಗಳು ಹೇಳ್ಬೇಕಾಗ್ತದೆ ಒಂದೊಂದು ಪ್ರಸಂಗಗಳು. ಅಷ್ಟು ಒಂದು ದೊಡ್ಡ ಒಂದು ಉನ್ನತಕ್ಕ ಅದ. ಹಿಂಗೆ ಬರ್ತಾ ಬಂದಂಗ ಕಲ್ಯಾಣ ಕಾಣಿಸ್ತದ, ನೋಡ್ತಾಳ. ಆಯ್ತು, ಇನ್ನೇನು ಬಂತು ಕಲ್ಯಾಣ, ನೋಡ್ಬಹುದು ನಾನು ಕಲ್ಯಾಣ. ಎಷ್ಟು ಖುಷಿ ಆಯ್ತದ ಅಂದ್ರ ಹಿಂದೆಲ್ಲ ಎಷ್ಟು ಕಷ್ಟಪಟ್ಟೇಳಲ್ಲ, ದುಃಖಗಳು ಪಟ್ಟೇಳಲ್ಲ. ಅಂಥ ದುಃಖಗಳು ಅತಿ ನುಂಗಿ ರೂಢಿನೇ ಆಗಿತ್ತು. ಎಲ್ಲರೂ ತ್ರಾಸ ಕೊಡೋದು, ಎಲ್ಲರೂ ತಕ್ಲೀಫ್ ಕೊಡೋದು, ಅವೆಲ್ಲ ತಕ್ಲೀಫ್ಗಳು ನುಂಗ್ಕೊಂಡು ಬಂದಿರೋ ಆಕಿಗೆ ಮೈಯೆಲ್ಲ ಉಂಡಿತ್ತು. ಆಕಿಗೆ ಏನು ಅನಿಸ್ತಿದಿಲ್ಲ, ಕಿನ್ನರಿ ಬ್ರಹ್ಮಯ್ಯಂದು ಒಂದು ಪರೀಕ್ಷೆನೂ ಏನೋ ಅನಿಸ್ತಿದಿಲ್ಲ. ಅದಕ್ಕೆ ಕಿನ್ನರಿ ಬ್ರಹ್ಮಯ್ಯ ಎಲ್ಲ ಪರೀಕ್ಷೆ ಮಾಡಿ ವಚನಗಳು ಸಿಗ್ತಾವ್ ನಮಗೆ. ನಾನು ಎಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳ್ಬೇಕಂತಂದ್ರೆ ಅಷ್ಟು ಟೈಮು ನಿಮ್ಗೆ ಇಲ್ಲ ಅಂತ ಹೇಳಿ ನಾನು ಆ ಸಂಕ್ಷಿಪ್ತಗಳು ತಗೊಂಡು ಹೋಗ್ತಾ ಇದ್ದೀನಿ. ಅವರು ಹುಲ್ಲಿನೆಕ್ಕಿ ಬದುಕಿದೆ ತಾಯಿ ಅಂತಾರವ್ರು. ಕಿನ್ನರಿ ಬ್ರಹ್ಮಯ್ಯ ಹುಲ್ಲಿನೆಕ್ಕಿ ಬದುಕಿದೆ ತಾಯಿ, ಹುಲಿ ಅಂತವಳು ನೀವು, ಕಾಮ, ಕ್ರೋಧ, ಮೋಹ, ಮದ, ಮಸ್ತರ ಎಲ್ಲ ಸುಟ್ಟಿ ಹಾಕಿದವಳು ಅಕ್ಕ ಮಹಾದೇವಿ. ಆಕಿನ ಒಂದು ಶರೀರ ಒಳಗ ಅಷ್ಟು ರೂಪವಂತೆ ಇದ್ರು ಮನಸ್ಸಿನೊಳಗೆ ಯಾವುದೇ ಒಂದು ಭಾವನೆಗಳಿರುತ್ತಿಲ್ಲ. ಅಂತ ಅಕ್ಕ ಕಲ್ಯಾಣ ನೋಡಿ ಕುಣಿದಾಡ್ತಾಳ, ಖುಷಿಯಿಂದ ಕುಣಿದಾಡ್ತಾಳ. ಅಂತ ಒಂದು ಕಲ್ಯಾಣದ ನೋಡಿ ಒಂದು ವಚನ ಅಲ್ಲ, ನೀವೆಲ್ಲರೂ ಇಷ್ಟೊತ್ತು ಬಂದಿರಲ್ಲ,
ನಾನು ಹೇಳ್ತಾನೆ ಇದು ಒಂದು ನಾನು ಹೇಳ್ತೀನಿ, ಎಲ್ಲರೂ ಹಿಂಗೆ ಹೇಳಿ ಕಲ್ಯಾಣದ ಖುಷಿ ಆಕಿನ ತ್ರಾಸ ನಮ್ಗೆ ಒಳಗೆ ಇದಾಯ್ತಲ್ಲ, ಅದಕ್ಕೆ ಸ್ವಲ್ಪ ಹಿಂದಕ್ಕೆ ಸರಿಸ್ಬೇಕಂತಂದ್ರ ಇದು ನೀವು ಹೇಳ್ಬೇಕೆಲ್ಲ, ನಾನು ಹೇಳ್ಕೊಡ್ತೀನಿ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಹೇಳ್ರಿ ಎಲ್ಲರೂ. ಕಲ್ಯಾಣ ಕೈಲಾಸವೆಂಬ ನುಡಿ ಹಸನಾಯಿತು. ಒಳಗು ಕಲ್ಯಾಣ ಹೊರಗು ಕಲ್ಯಾಣ, ಒಳಗು ಕಲ್ಯಾಣ ಹೊರಗು ಕಲ್ಯಾಣ, ಇದರಂತೂ ಯಾರು ಬಲ್ಲರಯ್ಯ. ಇದರಂತೂ ಯಾರು ಬಲ್ಲರಯ್ಯ. ನಿಮ್ಮ ಸತ್ಯ ಶರಣರ ಸುಳು ತೋರುತ್ತಿದೆ ಅಯ್ಯ. ನಿಮ್ಮ ಸತ್ಯ ಶರಣರ ಸುಳು ತೋರುತ್ತಿದೆ ಅಯ್ಯ. ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ನಿಮ್ಮ ಶರಣ ಬಸವಣ್ಣನ ಕಾಂಬೆನೆಂಬ, ತವ ಕಾರಣಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ತವ ಕಾರಣಗಾಯಿತು ಕೇಳ ಚೆನ್ನ ಮಲ್ಲಿಕಾರ್ಜುನ. ಕೇಳ ಚೆನ್ನ ಮಲ್ಲಿಕಾರ್ಜುನ. ಅಕ್ಕ ದೂರಿಂದ ಕಲ್ಯಾಣ ನೋಡಿ ಕಲ್ಯಾಣ ಕೈಲಾಸ ಅಂತ ಹೇಳ್ತಾ ಇದ್ರು. ಅದು ನೋಡಿ ಸತ್ಯ ಅಂತ ಹೇಳಿ ಈಗ ಗೊತ್ತಾಯ್ತು ನನಗೆ ಕಲ್ಯಾಣ ನೋಡಿದ್ಮೇಲೆ. ಇದರ ಅಂತೂ ಅಂದ್ರೆ ಇದ್ರ ಒಳಗೆ ಏನದ ಎಂಥದದ ಇದು ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗಂಗಿಲ್ಲ. ಇದು ಬಲ್ಲವರು ಯಾರಿಗೆ ಗೊತ್ತಾಯ್ತದ, ಬಲ್ಲವರೇ ಬಲ್ಲರು ಅಂತ ಹೇಳಿ ಹೇಳ್ತಾ ಇದರ ಒಳಗಿನ ಸತ್ಯ ನಿಮ್ಮ ಸತ್ಯ ಶರಣರ ಸುಳುಹು ಹೊರಗಿಂದೆ ಕಾಣ್ತಾ ಇದೆ. ನಿಮ್ಮ ಸತ್ಯ ಶರಣರು ಇಲ್ಲಿ ತುಂಬಿ ತುಳುಕ್ತಾ 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 ಇದ್ದಿನಂಥದ್ದು ನನಗ ಕಾಣ್ತಾ ಇದೆ ಇಲ್ಲಿಂದೆ. ನನಗೆ ಎಷ್ಟು ದಿವಸದಿಂದ ಬಸವಣ್ಣನವ್ರಿಗೆ ನೋಡ್ಬೇಕು ಅನ್ನುವ ಹಂಬಲ ಇವತ್ತ ಫಲ ಕೊಡ್ತಾ ಇದೆ ಎಲ್ಲಪ್ಪ. ಚೆನ್ನಮಲ್ಲಿಕಾರ್ಜುನ ನಿನಗೆ ಬಹಳ ನಾನು ಕೃತಜ್ಞಳಾಗಿದ್ದೀನಿ. ಯಾಕಂದ್ರೆ ನನಗೆ ಬಸವಣ್ಣನವರು ನೋಡೋಂಥ ಒಂದು ಇದು ಅವಕಾಶ ಸಿಕ್ತು ನನಗ ಅಂತ ಹೇಳಿ ಖುಷಿಯಿಂದ ಕುಣಿದಾಡ್ಕೊಂಡು ಹೋಗ್ತಾಳೆ. ಹಡಪದಪ್ಪನವರು ಬಸವಣ್ಣವರಿಗೆ ಹೇಳ್ತಾರೆ, ಅಕ್ಕ ಬರ್ತಾ ಇದ್ದಾಳೆ ಕರ್ಕೊಂಡು ಬನ್ನಿ ಅಂತ ಹೇಳಿ. ಅನುಭವ ಮಂಟಪ ಪ್ರವೇಶ ಮಾಡ್ತಾಳೆ. ಹಡಪದಪ್ಪನವರು ಕರಿಬೇಕಂತಾರೆ. ಅಲ್ಲಿ ಅನುಭವ ಮಂಟಪದೊಳಗೆ ಪ್ರವೇಶ ಮಾಡಬೇಕಾದ್ರೆ ಅಲ್ಲಮ್ಮ ಪ್ರಭು ಎದುರಾಗ್ತಾರೆ. ನಿಲ್ಲು ಮಹಾದೇವಿ ಅಂತ ಅವರಲ್ಲಿಂದೆ. ಆ ಬಸವಣ್ಣವರು ಖುಷಿಯಿಂದ ಬಾ ತಾಯಿ ಅರಿವರಿತು ಘನವ ಬೆರೆಸಿ ಹಿರಿದು ಕಿರಿದೆಂಬ ಭೇದವ ಮರಿತು ಕೂಡಲ ಸಂಗಯ್ಯನಲ್ಲಿ ಬೆರೆಸಿ ಬೇರಿಲ್ಲಪ್ಪ ಹಿರಿತನ ನಮ್ಮ ಮಹಾದೇವಿ ಅಕ್ಕಂಗಾಯ್ತು. ಅಕ್ಕ ಅಂತ ಹೇಳಿ ಬಸವಣ್ಣವರು ಕೊಂಡಾಡಿ ಆಕಿಗೆ ಇನ್ನೇನು ಕರ್ಕೊಂಡು ಬರ್ಬೇಕು ಅನ್ನೋಷ್ಟಾಗೆ ಬಸವಣ್ಣ ಸುಮ್ಮನೆ ಕೊಡು ಅಂತ ಹೇಳ್ತಾರೆ. ಅಲ್ಲಂ ಪ್ರಭುಗಳು ನಿಲ್ಲಲ್ಲೇ ಅಕ್ಕ ನೀನ್ ನಿಲ್ಲು. ಆಯ್ತು ನಿಂತು ಬಿಡ್ತಾಳೆ. ಹೇಳ್ತಾರ ನಿನಗೆ ಒಂದ್ ವೇಳೆ ಒಳಗೆ ಬರ್ಬೇಕಾದ ಅಂತಂದ್ರ ಅನುಭವ ಮಂಟಪದವ್ರು ನಮ್ಮೆಲ್ಲರೊಳಗೆ ಕೂಡ್ಬೇಕಾದ್ರ ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿ ಕೂಡ್ಬೇಕು. ಅವೆಲ್ಲ ಸುಮ್ಮನೆ ಹಿಂಗೆ ಈ ಕತ್ತಿಗಳು ಕಟ್ಟಿದಿರ್ತಾವಲ್ಲ ಅಂತ ಹರಿಕತಿ ಅಲ್ರಿ. ಯಾರೋ ಏನೇನೋ ಕಟ್ಟಿ ಹೇಳಿ ರಾತ್ರಿ ಎಲ್ಲ ಅದೇನೋ ಅಂತಾರಲ್ಲ, ರಾತ್ರಿ ಎಲ್ಲ ಬೂಚರ್ ಕಟ್ಟಿ ಹೇಳಿದ್ರು ಮುಂಜಾನೆ ಮತ್ತೆ ಯಾರ ಮನೆಗೆ ಹೋದ್ರು ಅಂತ ಹೇಳಿ ಹಂಗಿದು ಯಾವುದೋ ಒಂದು ಬೂಚರ್ ಕಟ್ಟಿ ಅಲ್ಲ. ಆಗೋಗಿನ ಒಂದು ನೈಜ ಘಟನೆ, ಸತ್ಯದ ಘಟನೆ ಅದು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ.
ಉದಮದ ಯೌವನವನ್ನೊಳಗೊಂಡ ಸತಿ ನೀನು ಇಲ್ಲಿತ್ತಲೇಕೆ ಬಂದೆಯ? ಇಷ್ಟೊಂದು ಸುಂದರವಾಗಿ ಇದ್ದಂತಹ ಯೌವನವನ್ನು ತುಂಬಿಕೊಂಡು ತುಳುಕಂತಹ ಹೆಣ್ಣು ಮಗಳು ಇಲ್ಲಿ ಈ ಕಡೆ ಯಾಕೆ ಬಂದಿದೆ? ಯಾಕೆ ಬಂದಿ? ಸತಿ ಅಂದರೆ ಇಷ್ಟು ಮಧು ಮತ್ತು ದಿಗಂಬರೆಯಾಗಿ ಯಾಕೆ ಬಂದಿ ಅಂತ ಮುನಿ. ಸತಿ ಅಂದರೆ ನಾನು ಚೆನ್ನಮಲ್ಲಿಕಾರ್ಜುನ ಸತಿ ಅಂತ ಹೇಳ್ತಾಳಕ್ಕ. ಸತಿ ಅಂದರೆ ಮುನಿಯವರು ನಮ್ಮ ಶರಣರು ಅಂತ ಹೇಳ್ತಾರ. ನೀವೊಂದ್ ಎಳ್ಯಾಕ ನಾ ದೇವರು ಶಿವನ ಹೆಂಡತಿ ಇದ್ದೆ, ಶಿವನ ಸತಿ ಇದ್ದೆ ಅಂತಂದ್ರ ನಮ್ಮ ಶರಣರೆಲ್ಲ ಮುನಿತರ. ಯಾಕಂತಂದ್ರ ನಿನ್ನ ಪತಿ ಹಾಕುವ ಹೇಳಿದಡೆ ಬಂದು ಕುಳ್ಳಿರು, ಅಲ್ಲವಾದರೆ ಕೊಲಗಾಚೆ ತಾಯಿ ಅಂತ ಹೇಳ್ತಾರೆ. ಅಲ್ಲಮ್ಮ ಪ್ರಭುಗಳು ಇಷ್ಟು ನಿಷ್ಠುರದಿಂದ ಯಾಕೆ ಹೇಳ್ತಾರ? ಅಕ್ಕ ಮಹಾದೇವಿ ತನ್ನ ಕಾಯ ಅಂದ್ರೆ ಈ ಶರೀರ, ಈ ಕಾಯ ಇಂದ್ರಿಯ, ಕಾಯ ಅಂತಂದ್ರೆ ಶರೀರ, ಇಂದ್ರಿಯಗಳೆಲ್ಲ ನಮ್ಮ ತಲೆಗಿರ್ತಾವ. ಅಂತ ಇಂದ್ರಿಯ ಭವಿತನಾದ ಅವೆಲ್ಲ ಕಳೆದು ಭಕ್ತಿಯ ಸತಿಯಾಗಿ ಅಂದ್ರೆ ಆ ಶಿವನ ಸತಿಯಾಗಿ ಬರ್ತಾಳಲ್ಲ ಚೆನ್ನಮಲ್ಲಿಕಾರ್ಜುನನಿಗೆ ಗಂಡ ಅಂತ ಹೇಳಿ. ಅದಕ್ಕ ಅವರು ಏನ್ ಮಾಡ್ತಾರಂತಂದ್ರ ಅಲ್ಲೇ ನಿಂದ್ರಿಸಿ ಕೇಳ್ತಾರೋ. ಅಕ್ಕ ಹೇಳ್ತಾಳ, ಭಸ್ಮವನೇ ಪೂಸಿ ಕಂಕಣವನೇ ಕಟ್ಟಿ ಮದುವಳಿಗೆ ಮಾಡಿದ ಲೌಕಿಕ ವಿವಾಹದ ಚಿತ್ರಣ ಏನಿರ್ತದಲ್ಲ, ನನ್ನ ಮದುವೆ ಹೆಂಗಾಯ್ತು ಅಂತ ಹೇಳಿ ಅಲ್ಲಮ್ಮ ಪ್ರಭುಗಳಿಗೆ ಹೇಳ್ತಾಳೆ. ಆದ್ರ ಅವ್ರಂತಾರ ಅವ್ರಿಗೇನು ಇವೆಲ್ಲ ಗೊತ್ತಿಲ್ಲ ಅಂತ ಹೇಳಿಲ್ಲ. ಆದ್ರ ಅಲ್ಲಮ್ಮ ಪ್ರಭುಗಳು ಅಷ್ಟು ನಿಷ್ಠುರವಾಗಿ ಅನುಭವ ಮಂಟಪದೊಳಗ ಯಾಕೆ ಇಂಥವೆಲ್ಲ ಕ್ವಶನ್ ಕೇಳ್ತಾರಂದ್ರ, ಅಲ್ಲಿ ಕುಂತಿರುವ ಈ ಅನುಭವ ಮಂಟಪದೊಳಗೆ ಕುಂತಿರುವ ಶರಣರಿಗೆಲ್ಲ ಇನ್ನು ಗಟ್ಟಿ ಮಾಡ್ಬೇಕಾಗಿರ್ತದ ಅವ್ರಿಗೆ. ಈ ಎಲ್ಲ ತೊರೆದು ಅಕ್ಕಿನ ಒಂದು ಪ್ರತಿಭೆ ಇಡೀ ಜಗತ್ತಿಗೆ ಮೆರೆಸ್ಬೇಕಾಗಿರ್ತದ. ಅವರ ದೂರದೃಷ್ಟಿಗೆ, ಅವರ ಜ್ಞಾನ ದೃಷ್ಟಿಗೆ ಅಲ್ಲಮ್ಮ ಪ್ರಭುಗಳಿಗೆ ಎಲ್ಲ ಗೊತ್ತಿರ್ತದ. ಆದ್ರೂ ಕೂಡ ಅವರು ಅಷ್ಟೊಂದು ಕಠಿಣ ಪರೀಕ್ಷೆ ಮಾಡ್ತಾರೆ. ಭವಿಗಂಡನ ಪ್ರಸ್ತಾಪ, ಭವಿಗಂಡ ಅಂತ ಹೇಳಿ ಅರಮನೆಗಿದ್ದು ಬಂದಿದೆ ಕೀರ್ತಿ ಕೌಶಿಕ ರಾಜಂದು. ಇಲ್ಲಿ ಯಾಕ ನೀನು ಸೀರೆ ಎಲ್ಲ ಬಿಟ್ಟು ಬಂದಿದಿ, ಯಾಕ ಹಿಂಗೆಲ್ಲ ಯಾಕ ಅಂತ ಹೇಳಿ ಎಲ್ಲ ಕೇಳ್ತಾರ. ಆದ್ರೂ ಮ್ಯಾಲಿಂದ ಏನೋ ಸೀರೆ ತೆಗೆದು ಬಿಟ್ಟಿದಿ, ಅದ್ರ ನಿನ್ನ ಮನಸ್ಸಿನೊಳಗಿನ ಲಜ್ಜೆ, ನಾಚಿಕೆ, ಮೋಹ ಇವೆಲ್ಲ ಅವಾಗ ಕಾಣಿಸ್ತದ. ಅಂದಾಗೆ ನೀ ಕೂದಲೆಲ್ಲ ಮೈಯೆಲ್ಲ ಮುಚ್ಕೊಂಡು ಬಂದಿದಿ, ಯಾಕೆ ಬಂದಿದಿ ಹಿಂಗ ಅಂತ ಹೇಳ್ತಾರೆ. ಆಗ ಕಾಯ ಕರ್ರನೆ ಕಂದಿದಡೇನಯ್ಯ, ಕಾಯ ಮಿರ್ರನೆ ಮಿಂಚಿದಡೇನಯ್ಯ, ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನಯ್ಯ ನೀನೊಲಿದ ಕಾಯವು ಹೇಗಿದ್ದಡೇನಯ್ಯ ಅಂತ ಹೇಳಿ. ನನಗ ಹೊರಗಿಂದ ಈ ಸೌಂದರ್ಯದ ಮೇಲೆ ಮೋಹನೇ ಇಲ್ಲ ಅಂದ್ರ ನಂದು ಇದು ಎಲ್ಲ ಕರ್ರಗಾದ್ರೇನು ಬೆಳ್ಳಗಾದ್ರೇನು ಏನಾದ್ರೇನು ನನಗೆ ಯಾವ ಒಂದು ಲೆಕ್ಕನೇ ಇಲ್ಲ ಅಂತ ಹೇಳಿ ಹೇಳ್ತಾಳೆ. ಅವಾಗ ಅಕ್ಕ ಮಹಾದೇವಿ ಮುಂದೆ ಎಷ್ಟೊಂದು ಸವಾಲುಗಳು ಕೊಡ್ತಾರೆ, ಕೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ಅವೆಲ್ಲ ತಾಳ್ಮೆಯಿಂದ ಮತ್ತೆ ಅಷ್ಟೇ ಆತ್ಮವಿಶ್ವಾಸದಿಂದ ಹೇಳ್ತಾಳೆ. ಇವೆಲ್ಲ ಹೇಳಿದ ಮೇಲೆ ಅಕ್ಕ ಮಹಾದೇವಿ ಕೊನೆಗೆ ಮತ್ತೆ ಏನ್ ಮಾಡ್ತಾಳಂತಂದ್ರ ಅಲ್ಲಿ ಅನುಭವ ಮಂಟಪದೊಳಗ ಇಷ್ಟೊಂದು ವಚನಗಳು ಬರೀತಾಳೆ. ಆಯ್ತು, ಎಲ್ಲರೂ ಅಕ್ಕ ಮಹಾದೇವಿನ ಕೊಂಡಾಡಿ ಇದು ಮಾಡ್ತಾರೆ. ಮುಂದೆ ಕಲ್ಯಾಣದೊಳಗ ಚರಣರ ಜೊತೆ ಎಲ್ಲ ಉಳ್ಕೊಂಡು ಆಕಿ ಏನ್ ಮಾಡ್ತಾಳ ಮುಂದಂದ್ರ ಅಲ್ಲಮ್ಮ ಪ್ರಭು ಹೇಳ್ತಾಳ, ಶ್ರೀಶಲ್ಯ ಕದಳಿಗೆ ನಾನು ಐಕ್ಯ ಹೋಗ್ಬೇಕು ಅಂತ ಹೇಳಿ ಕೇಳ್ಕೊತಾಳ. ಆವಾಗ ನಾನು ನೀನೆಂಬ ಉಭಯ ಸಂಘ ಅಳಿದು ತ್ರಿಕುಟವೆಂಬ ಮಹಾಗಿರಿಯ ಮೆಟ್ಟಿ ಹೋಗು ಶ್ರೀಶಲ್ಯದ ಕಡೆ ಅಂತ ಹೇಳಿ ಅದರ ಒಂದು ಮಾರ್ಗದರ್ಶನವನ್ನು ಪ್ರಭು ಮಾಡ್ತಾರೆ. ಕೊನೆಯದಾಗಿ ಅಕ್ಕ ಮಹಾದೇವಿ ಕದಳಿ ಪ್ರಯಾಣ ಮಾಡ್ತಾಳೆ. ಕದಳಿಗೆ ಹೋಗ್ತಾಳೆ. ಅಲ್ಲಿ ಕೊನೆಗೆ ಹೋಗುವಾಗ ಹುಟ್ಟಿದೆ ಶ್ರೀ ಗುರುವಿನ ಹಸ್ತದಲ್ಲಿ ಬೆಳೆದೆನ್ನುವ ಸಂಖ್ಯಾತರ ಕರಣದೊಳಗೆ ಅಂತ ಹೇಳಿ ಆ ವಚನ ಓದಿದ್ರೆ ಗೊತ್ತಾಗ್ತದೆ. ಈಗ ಹೋಗುವಾಗ ಎಲ್ಲ ಶರಣರಿಂದ ಬೀಳ್ಕೊಂಡು ಹೋಗ್ತಾಳೆ. ಹೋದ್ಮೇಲೆ ಕೊನೆಯಲ್ಲಿ ಅಕ್ಕ ಮಹಾದೇವಿ ತಾಯಿಯ ಎಲ್ಲ ವಚನಗಳು, ಎಷ್ಟೊಂದು ವಚನಗಳವ, ಅವೆಲ್ಲ ಬಹಳ ಮೇರುಗಿರಿಯಲ್ಲಿ ಎತ್ತರಕ್ಕೆ ಇವೆ. ಕೊನೆಗೆ ಒಂದು ವಚನಗಳು ಇಷ್ಟು ಇನ್ನೂ ಅಕ್ಕ ಮಹಾದೇವಿಯ ಅನುಭವ ಮಂಟಪದ ಒಂದು ಪ್ರಸಂಗನೇ ಒಂದು ತಿಂಗಳಾಗಿ ಹೇಳ್ಬಹುದು. ಸುಮ್ಮನೆ ಸಣ್ಣದಾಗಿ ಸಂಕ್ಷಿಪ್ತವಾಗಿ ಅಕ್ಕನ ಪರೀಕ್ಷೆ ಯಾವ ರೀತಿ ನಡೀತು ಅಂತ ಅಷ್ಟೇ ಹೇಳಿನಿ. ಕೊನೆಗೆ ಒಂದೇ ಒಂದು ವಚನ ಅಕ್ಕಂದು ನೋಡ್ಕೊಂಡು ಮುಗಿಸ್ಬಿಡ್ತೀನಿ. ಅಕ್ಕ ಮಹಾದೇವಿನ ಒಂದು ವಚನ ಏನದಂದ್ರೆ, ಉದಯ ಅಸ್ತಮಾನವೆಂಬ ಎರಡು ಕೊಳಗದಲ್ಲಿ ಆಯುಷ್ಯವೆಂಬ ರಾಶಿ ಅಳೆಯ ಜೀವದ ಮುನ್ನ ಶಿವನ ನೆನೆಯಿರೆ ಈ ಜನ್ಮ ಬಳಿಕಿಲ್ಲ ಚೆನ್ನಮಲ್ಲಿಕಾರ್ಜುನ ದೇವರ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಒಡೆದರು. ಇಡೀ ಮಾನವ ಕುಲ ಏನದಲ್ಲ ಸ್ತ್ರೀ ಕುಲೋದ್ಧಾರಕ ಅಂತಾರೆ ಬಸವಣ್ಣವರು.
ಈ ಸ್ತ್ರೀ ಕುಲ ತಿಲಕ ಅಕ್ಕ ಮಹಾದೇವಿ, ಅದಕ್ಕೆ ತಿಲಕ ಇಟ್ಟೋಳು ಅಕ್ಕ ಮಹಾದೇವಿ ಅಂತ ಎಲ್ಲರೂ ಒಂದು ಕಾಲದ ಕಟ್ಟಳೆ ಒಳಗೆ ನಾವು ಬದುಕ್ತಾ ಇದ್ದೀವಿ. ನಾವು ನೀವೆಲ್ಲರಿಗೆ ನಮ್ಮ ಆಯುಷ್ಯ ಹೆಂಗ ಅಳಿಲತ್ತದ್ರಿ? ಆಯುಷ್ಯ ಎಂಬ ರಾಶಿ ಅಳೆದು ತೀರದ ಮುನ್ನ ಕೆಳತಾಳಕ್ಕ. ಆಯುಷ್ಯ ಅಂದ್ರೆ ಹೆಂಗ್ ಅಳಿಲತ್ತದ ನಮ್ದು? ಎರಡು ಕೊಳಗದಲ್ಲಿ, ಕೊಳಗ ಅಂದ್ರೆ ಹಳೆದೊಂದು ಅಡ್ಡಿ ಅಂತಾರಲ್ಲ ಅಂತ ಒಂದು ಆಯುಷ್ಯ ನಮಗ್ ಹೆಂಗ್ ಅಳಿಲತ್ತದ ನಮ್ದು? ಸೂರ್ಯ ಹೊತ್ತು ಹೊಂಡ್ಲತ್ತದ, ಹೊತ್ತು ಹೋಗ್ಲತ್ತದ. ಆ ಹೊತ್ತು ಹೊಂಡಂಗ್ ಹೊತ್ತು ಹೋಗಂಗ ನಮ್ ಹೆಚ್ಚಿಗೆ ದೊಡ್ಡವರಾಗ್ಲತ್ತಿದ್ದೇವ, ನಮ್ಮ ಆಯುಷ್ಯ ಮುಗಿಲದ ಹೆಚ್ಚಿಗೆ ಆಗ್ಲತ್ತದ, ಕಮ್ಮಿ ಆಗ್ಲತ್ತದ, ಕಮ್ಮಿ ಆಗ್ಲತ್ತದ, ಮುಗಿಲತ್ತದ ನಮ್ಮ ಆಯುಷ್ಯ. ಆಯ್ತು ಇನ್ನೆಷ್ಟು ದಿನ ಇರ್ತೇವೋ ಏನೋ ನಾವು ಅಂದ್ರೆ ಕಮ್ಮಿ ಆಗ್ಲತ್ತದ, ಹೆಚ್ಚಿಗೆ ಆಗ್ಲತ್ತ. 90 ವರ್ಷ ಆಗ್ಯದ ಅಂತ ತಿಳ್ಕೊರಿ, ಅವ್ರೇನು ಹೆಚ್ಚಿಗೆ ಆಗ್ಲತ್ತದ ಅನ್ಬೇಕಾ ಕಮ್ಮಿ ಆಗ್ಲತ್ತದ ಅನ್ಬೇಕು? ಆಯುಷ್ಯ ತೀರದ ಮುನ್ನ ಅಂದ್ರ ನಮ್ಗ ಆಯುಷ್ಯ ಹುಟ್ಟರೆ ಅಂತಂದ್ರೆ ಆಯ್ತು, ಬೆಳಗಾದ್ರ ಒಂದು ರಾತ್ರಿ ಆದ್ರ ಒಂದು ನಮ್ಮ ಆಯುಷ್ಯ ಅಳಿತಾನೆ ಅದದು, ಬೆಳಕೋತಾನೆ ಅಂದ್ರೆ ಒಳಕೋತಾನೆ ನಡೆದು. ಆದ್ರೂ ಕಳೆದು ಹೋಗೋದಕ್ಕಿಂತ ಮೊದಲೇ ನಾವೇನ್ ಮಾಡ್ಬೇಕಾಗ್ಯದ? ಶಿವನ ನೆನೆಯಿರಿ, ಶಿವನ ನೆನೆಯಿರಿ ಅಂತ ಹೇಳ್ತಾರೆ. ಈ ಜನ್ಮ ಬಳಿಕಿಲ್ಲ, ನೋಡ ಮುಂದಿನ ಜನ್ಮದಾಗ ಅವೆಲ್ಲ ಏನಿಲ್ಲ. ಈಗೇನ್ ಬಂದಿದೇವು, ಈ ಸಲ ಆ ದೇವ್ರಿಗೆ ಮಾಡ್ಯಾರಿ, ಮತ್ತೊಂದ್ಸಲ ಮತ್ತೊಂದ್ ದೇವ್ರಿಗೆ ಮಾಡ್ಯಾರ ಅಂಬದಿಲ್ಲ. ಒಂದೇ ಮಾಡ್ರಿ, ಏನು ಮಾಡ್ರಿ, ಇದೇ ಜನ್ಮ ಮತ್ತಿಲ್ಲ. ಯಾಕ ಅಂತಂದ್ರ ನಮ್ ಕೈಲಿಂದ ಬೇರೆಯವ್ರಿಗೆ ಒಳ್ಳೇದ್ ಮಾಡ್ಲಕ್ ಆಗ್ಲತ್ತಿಲ್ಲ ಅಂದ್ರ ಕೆಟ್ಟದರ ಮಾಡ್ಲಾಕ್ ಹೋಗ್ಬೇಡ್ರಿ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ರಿ ಅಂದ್ರೆ ಅವ್ರು ಕೆಟ್ಟದ್ ಯಾಕೆ ಮಾಡ್ತಾರ? ನಾವು ಮಕ್ಕಳಿಗೆ ಒಂದ್ ವೇಳೆ ಹೆಣ್ಣು ಮಕ್ಕಳಿಗೆ ಅಷ್ಟೇ ಕೂಡ ವಿಚಾರ ಮಾಡ್ತೇವ್ರಿ ನಾವು. ತಾಯಿ ಅಂದಿರಿಗೂ ಲಕ್ಷ ಕೊಟ್ಟು ಕೇಳಿದ್ರು. ಹೆಣ್ಣು ಮಕ್ಕಳಿದ್ರು ಅಷ್ಟೇ, ಗಂಡು ಮಕ್ಕಳಿದ್ರು ಅಷ್ಟೇ, ಇಬ್ಬರಿಗೂ ಅಷ್ಟೇ ಸಂಸ್ಕಾರದ ಅವಶ್ಯಕತೆ ಇದೆ. ಅದಕ್ಕಾಗಿ ನಾವು ಮಕ್ಕಳಿಗೆ ಬಹಳ ಒಳ್ಳೆಯ ಸಂಸ್ಕಾರ ಕೊಡ್ಬೇಕಾಗ್ತದೆ. ಯಾವುದೋ ಹೆಣ್ಣು ಮಗಳು ನನ್ನ ಅಕ್ಕನಂಗ, ನನ್ನ ತಂಗಿ ಹಂಗ ಅಂತ ತಿಳ್ಕೊಂಡನ್ನ ಕೊಲೆ ಮಾಡದಾಗ್ಲಿ, ಅತ್ಯಾಚಾರ ಮಾಡದಾಗ್ಲಿ, ಅನ್ಯಾಯ ಮಾಡದಾಗ್ಲಿ ಅದು ಗಂಡು ಮಾಡಲ್ಲ. ಗಂಡು ಸತ್ತರೂ ತಾಯಿಗೆ ಅಷ್ಟೇ ದುಃಖ ಆಯ್ತದ, ಹೆಣ್ಣು ಮಗಳು ಸತ್ತರೂ ತಾಯಿಗೆ ಅಷ್ಟೇ ದುಃಖ ಆಯ್ತದ. ಹೆಣ್ಣಿಗೆ ಕೊಡೋದು ಗಂಡಿಗೆ ಮತ್ತು ಜೇಲಾದ್ರೂ ತಾಯಿಗೆ ದುಃಖ ಆಗಲ್ಲ ಆಯ್ತು. ಅದಕ್ಕಾಗಿ ನಾವು ಗಂಡದ ಏನ್ ಬೇಕಾಗಿದ್ ಮಾಡ್ಬಿಡ್ಲಿ, ಹೆಣ್ಮಗಳಿಗೆ ಸಂಸ್ಕಾರ ಕೊಟ್ಟರು ಸಾಕು ಅನ್ನೋದು ತಪ್ಪು. ಯಾವಾಗ ಆ ರೀತಿ ವಿಚಾರ ಮಾಡಬಾರ್ದು. ಗಂಡು ಮಕ್ಕಳಿಗೂ ಅದೇ ರೀತಿ ನಾವು ಸಂಸ್ಕಾರ ಕೊಡಬೇಕು. ಅದು ಗಂಡು ಜಾಡಿದ್ರೆ ಬಿಡು, ನೀ ಜಾಡಿಕೆ ಆಗಿದ್ದು ಅದೆಲ್ಲ ತಂಗಿ ಸಣ್ಣದಿರ್ತದ, ಅದು ಮಾಡ್ತದ. ಇದು ನಮ್ಮದು ತಪ್ಪು ಕಲ್ಪನೆ. ನಮ್ಮ ಊರಿಂದ ಮಾಡ್ಯಾರ್ರಿ, ನಾವೀಗ ನಮ್ಮ ಮಕ್ಕಳಿಗೆ ಹಂಗೆ ಮಾಡ್ತೀವಿ. ಸಂಸ್ಕಾರ ಅನ್ನೋದು ಎಲ್ಲರಿಗೂ ಒಂದೇ ಅದ. ಅಂತ ಸಂಸ್ಕಾರ ನಾವು ಈಗ ಮಕ್ಕಳಿಗೆ ಕೊಡೋದು ಬಹಳ ಅವಶ್ಯಕತೆ ಅದ. ಅದಕ್ಕಾಗಿ ಅಂತ ಸಂಸ್ಕಾರ ಕೊಡುವಂತ ತಾಯಂದಿರ ಒಂದು ಅರಿವು ಜಾಗೃತ ಆಗ್ಬೇಕಾದ್ರ ನಾವು ಅಕ್ಕ ಮಹಾದೇವಿ ಶರಣರ ವಚನಗಳು, ಸಮಗ್ರ ಶರಣ ಸಾಹಿತ್ಯ ಎಲ್ಲ ನಾವು ಓದ್ದಾಗೆ ನಾವು ನಮ್ಮ ಮಕ್ಕಳಿಗೆ ಹೆಂಗ್ ಸಂಸ್ಕಾರ ಕೊಡಬೇಕು, ಹೆಂಗ್ ಬೆಳೆಸಬೇಕು ಅನ್ನೋದು ನಮ್ಗ ಗೊತ್ತಾಗ್ತದ. ಇಂಥ ಒಂದು ಎಲ್ಲರಿಗೆ ಒಳ್ಳೇದಾಗುವಂತಹ ಆಯುಷ್ಯ ತೀರುವ ಮೊದಲೇ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ನಮ್ಮ ಎಲ್ಲ ಬಿದ್ದು ಹಿಂಗ್ ಕೈ ನಡೆದ್ಲತ್ತಂದ್ರೆ ನಮ್ಗೆ ಪೂಜೆ ಮಾಡ್ಲಕ್ ಹೆಂಗ್ ಬರ್ತದೆ? ನಾವು ಅನ್ಯರಿಗೆ ಹಂಗಾಗದ ಮುನ್ನ, ಬೇರೆಯವ್ರ ಇದ್ರ ಮೇಲೆ ನಾವಿದ್ದಾಗ ನಮ್ಗೆ ಹೆಂಗ್ ಪೂಜೆ ಮಾಡೋದು? ಹೊತ್ತು ಹೋಗೋದ ಮುನ್ನ ಅಂದ್ರೆ ಇದು ಹೊತ್ತಲ್ಲ, ಹೊತ್ಕೊಂಡು ಹೋಯ್ತಾರಲ್ಲ ಅದಕ್ಕಿನ್ನ ಮುಂದೆ ಮೊದಲೇ ಕೈಕಾಲು ಹಟ್ಟಿರ್ಲಕ್ಕೆ ಪೂಜೆ ಮಾಡ್ರಿ, ವಚನಗಳು ಓದ್ರಿ. ಬದುಕಿನ ದಾರಿ ಎಲ್ಲದಂದ್ರೆ ವಚನಗಳು. ಅಂತಹ ವಚನಗಳು ಎಲ್ಲರೂ ಓದ್ಬೇಕು. ಇವತ್ತ ಅಕ್ಕನ ಜಯಂತಿ ಉತ್ಸವ ಸಡಗರ ಸಂಭ್ರಮದಿಂದ ಎಲ್ಲರೂ ಬಹಳ ಒಂದು ಕುಣಿತ ನಲಿತ ಆಚರಣೆ ಮಾಡಿದ್ರಿ, ಬಹಳ ಸಂತೋಷದ ವಿಷಯ. ಹಂಗೆ ಅಕ್ಕ ಮಹಾದೇವಿಯವರು ಎಷ್ಟೊಂದು ವಚನಗಳು ಅಂತಂದ್ರೆ 434 ವಚನಗಳು ನಮ್ಗೆ ಅಕ್ಕ ಮಹಾದೇವಿ ತಾಯಿಯ ವಚನಗಳು ಸಿಗ್ತವ. ಆಮೇಲೆ ಯೋಗಾಂಗ ತ್ರಿವಿಧಿಗಳು, ಆಕಿನ ಯೋಗಾಂಗ ತ್ರಿವಿಧಿಗಳು ಅಕ್ಕನ 67 ಯೋಗಾಂಗ ತ್ರಿವಿಧಿಗಳು ಸಿಗ್ತವ. ಒಂದು ಸೃಷ್ಟಿ ವಚನ ಸಿಗ್ತದ. ಮತ್ತು ಕೊರವಂಜಿ ಸಾಹಿತ್ಯನೂ ಅಕ್ಕ ಬರ್ದಾಳ. ಕೊರವಂಜಿ ಅಂತ ಹೇಳಿ ಕೇಳ್ತೀವಲ್ಲ ನಾವು, ಆ ಕೊರವಂಜಿ ಸಾಹಿತ್ಯ ಕೂಡ ಅಕ್ಕ ಮಹಾದೇವಿ. ನೀವೆಲ್ಲರೂ ಆ ಕೊರವಂಜಿ ಸಾಹಿತ್ಯ ತಗೊಂಡು ಈ ಪ್ರದರ್ಶನ ಮಾಡ್ಕೋಬಹುದು, ಹೆಣ್ಮಕ್ಳು ಕೂಡಿ. ಅಂತ ಕೊರವಂಜಿ ಸಾಹಿತ್ಯ ಅಕ್ಕ ಮಹಾದೇವಿ ಅದ. ಮತ್ತ ಸ್ವರವಚನಗಳು, ಅಂಬೀಗ ನಾನಿನ್ನ ನಂಬಿಗೆ ಅಂತ ಹೇಳಿ ಹಾಡ ಬರ್ತದಲ್ಲ, ಅಂತ ಸ್ವರವಚನಗಳು ಅಕ್ಕ ಮಹಾದೇವಿದು 35 ಸ್ವರವಚನಗಳು ನಮಗ್ ಸಿಗ್ತಾವ. ಇಂಥ ಅಕ್ಕ ಮಹಾದೇವಿ ಇದ್ದಿಂದು ಅಕ್ಕ ಅಂತ ಹೇಳಿ ಅನುಭವ ಮಂಟಪದೊಳಗ ಎಲ್ಲ ಶರಣರು ಅಕ್ಕ ಮಹಾದೇವಿ ತಾಯಿಗೆ ಜಯವಾಗಲಿ, ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಗೆ ಜಯವಾಗಲಿ ಅಂತ ಹೇಳಿ ಖುಷಿಯಿಂದ ಘೋಷಣೆ ಕೂಗಿಯನ್ನು ಕಳಿಸ್ಕೊಡ್ತಾರ. ಆವಾಗ ಅಕ್ಕನ ಒಂದು ನಡೆ ನುಡಿ, ಅಲ್ಲಿ ಹುಟ್ಟಿದ ಶ್ರೀ ಗುರುವಿನ ಈ ತವರ ಮನೆಯಿಂದ ಗಂಡನ ಮನೆಗೆ ಎಲ್ಲಿ ಹೋಗ್ತಾಳ ಅಂದ್ರೆ ತವರ ಮನೆ ಕಲ್ಯಾಣದಿಂದ ಆಕಿ ಕದಳಿಗೆ ಗಂಡನ ಮನೆ ಮಲ್ಲಯ್ಯನಾಗಿರಿ
ಮಲ್ಲೆಯ ಕದಳಿ ಒಳಗ ಚೆನ್ನಮಲ್ಲಿಕಾರ್ಜುನ ತನ್ನ ಗಂಡನಿಗಾಗಿ ಅಲ್ಲಿ ಹೋಗಿ ಐಕ್ಯಾಳಕ್ಕಾಳೆ ಅಕ್ಕ ಮಹಾದೇವಿ. ಆದ್ರ ಅನುಭವ ಮಂಟಪದ ಉಳಿದಿನ ಸಾಧನೆ ಬಹಳ ಪರಿಮಿತ, ಬಹಳ ದುಡ್ಡುಲದ ಅಕ್ಕಂದು. ಅಂತ ಒಂದು ಅಕ್ಕ ಮಹಾದೇವಿ ಚರಿತ್ರೆ ನೀವು ಯಾರಾದರೂ ಪ್ರತಿ ರವಿವಾರ ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಅವಾಗ ಒಂದೊಂದು ಅರ್ಧ ಗಂಟೆ ನೀವೇ ಯಾರೋ ಒಬ್ಬರು ಹೇಳ್ಕೊಂಡು ಇದು ಮಾಡಿದ್ರೆ ಪೂರ್ತಿ ಚರಿತ್ರೆ ನಿಮಗ ಗೊತ್ತಾಗ್ತದ. ಕನ್ನಡ ನೀವು ಓದ್ಲಕ್ಕ ಕಲ್ತ್ರಿ ಅಂದ್ರೆ ನೀವೇ ಎಷ್ಟೋ ನೀವೇ ಬದಲಾವಣೆ ನಿಮ್ಮೊಳಗೆ ತಾನೇ ಅದು ಓದೋದ್ರದಿಂದ ತಾನೇ ಬದಲಾವಣೆ ಕಾಣ್ತದ. ಅಂಥ ಒಂದು ಅಕ್ಕ ಮಹಾದೇವಿ ಜಯಂತಿ ಪ್ರತಿ ವರ್ಷ ಹೆಂಗೆಲ್ಲರೂ ಸಂಭ್ರಮ ಸಡಗರದಿಂದ ಆಚರಿಸ್ತಾರೋ ಅಂತ ನಿಮ್ಮೆಲ್ಲರ ಒಳಗಿನ ಅರಿವು ಜಾಗೃತಗೊಳಿಸುವಂತ ಜ್ಞಾನದ ಜ್ಯೋತಿ ಬೆಳಗಿಸುವಂತ ಅಕ್ಕ ಮಹಾದೇವಿ ಜಗನ್ಮಾತೆ ಅಕ್ಕ ಮಹಾದೇವಿ ತಾಯಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮದ ಏರ್ಪಾಡು ಮಾಡಿದಾರಲ್ಲ. ಆಮೇಲೆ ನೀವೆಲ್ಲರೂ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಹೆಂಗ ಅಕ್ಕನ ಜಯಂತಿ ಆಚರಣೆಗಳು ಬಂದಿರೋ ಅವರು ಎಲ್ಲರೂ ಸಮಯ ಕೊಟ್ಟು ವಚನ ಸಾಹಿತ್ಯ ಓದಿ ಆಕಿನ ಅಕ್ಕನ ವಚನಗಳು ಓದಿ ಅರ್ಥ ಮಾಡಿಕೊಂಡು ಅವು ಆಚರಣೆ ಒಳಗ ತರುವಂತಹ ಶಕ್ತಿ ಗುರು ಬಸವಣ್ಣನವರು ನಿಮ್ಮೆಲ್ಲರಿಗೆ ಕೊಡಲಿ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನನಗ ಈ ಅಕ್ಕ ಮಹಾದೇವಿ ಜಯಂತಿಯಲ್ಲಿ ಭಾಗಿಯಾಗುವಂತ ಅವಕಾಶ ಕೊಟ್ಟಂತ ನಮ್ಮ ಶರಣ ಸೋದರಣ್ಣ ಅಶೋಕಣ್ಣನವರಾಗಲಿ ಚಂದ್ರಶೇಖರಣ್ಣನವರಾಗಲಿ ಇವರೆಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ ಹೇಳ್ತೀನಿ. ಹಾಗೂ ಇದುವರೆಗೆ ನೀವೆಲ್ಲರೂ ಇಷ್ಟಾದರೂ ತಿಳ್ಕೊಂಡೇ ಹೋಗ್ತೀರಿ ಅನ್ನುವ ಒಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ಮತ್ತೆ ಈ ಕಾರ್ಯಕ್ರಮದ ಆಯೋಜಕರೆಲ್ಲರಿಗೂ ಎಲ್ಲ ನಮ್ಮ ಸಹೋದರ ಸಹೋದರಿಯರೆಲ್ಲರಿಗೂ ಅನಂತ ಭಕ್ತಿಪೂರ್ವಕ ಶರಣಾರ್ಥಿಯನ್ನು ತಿಳಿಸ್ತೇನೆ. ಕೊನೆಗೆ ನನ್ನದೊಂದು ಕವನ ನೀವು ಎಲ್ಲರೂ ಬರೀಬಹುದು, ನಿಮ್ಮ ತೆಲುಗಿನೊಳಗೆ ಬರಬಹುದು. ನಿಮಗೊಂದು ವೇಳೆ ತಿಳಿದು ಅಕ್ಕ ಮಹಾದೇವಿ ಅಂದ್ರೆ ನೀವು ಬರೆಯುವಂತ ಶಕ್ತಿ ಸಾಮರ್ಥ್ಯ ನನ್ನೊಳಗೆ ಹೆಂಗಿದನು ನಿಮ್ಮೊಳಗೆ ಪ್ರತಿಯೊಬ್ಬರೊಳಗೂ ಅದೇ ಚೈತನ್ಯ ಅದ, ಎಲ್ಲರಿಗೂ ಅದೇ ಸಾಮರ್ಥ್ಯ ಅದ. ನಾವು ಗೃಹಿಣಿಯರು ನಮ್ಮ ಕೈ ಏನೂ ಆಗಲ್ಲ ಅನ್ನೋ ಮಾತೇ ಇಲ್ಲ. ನಾನು ಒಬ್ಬ ಗೃಹಿಣಿ, ಆದ್ರೆ ನನಗೆ ಮಾತಾಡ್ಲಿಕ್ಕೆ ಶಕ್ತಿ ಗುರು ಬಸವಣ್ಣ ಇವತ್ತು ನನಗೆ ಅದು ಕಲ್ಪನೆ ನಮ್ಗೆ ಏನಾದರೂ ಇಲ್ಲಿ ಮಾತಾಡುವ ಶಕ್ತಿ ಬಂದು ಅಂದ್ರೆ ಅದು ಬಸವಣ್ಣವರಿಗೆ ಸಲ್ಲುತ್ತದೆ. ಇಡೀ ಸ್ತ್ರೀ ಕುಲೋದ್ಧಾರಕ ಬಸವಣ್ಣ ನಮ್ಮೆಲ್ಲರಿಗೂ ಆ ಶಕ್ತಿ ಚೈತನ್ಯ ಕೊಟ್ಟಿದ್ದಾರೆ. ಅಂಥ ಒಂದು ಶಕ್ತಿ ಬಳಸ್ಕೊಂಡು ನೀವೆಲ್ಲರೂ ಬರೀಬಹುದು. ಹಾಗೆ ನಾನು ಬರೆದ ಒಂದು ಕವನ ಬೆಳದಿಂಗಳಕ್ಕ ಅಕ್ಕ ಮಹಾದೇವಿ ಜಯಂತಿ ದಿನ ಸಲುವಾಗಿ ನನಗೆ ತುಂಬಾ ಖುಷಿ ಕೊಟ್ಟಂತಹ ಕವನ. ಅದಕ್ಕೆ ನಿಮ್ಮ ಎದುರ ನಾನು ಒಬ್ಬ ಕವಿತ್ರಿನೂ ಹೌದು, ಅದಕ್ಕೆ ನಾನು ಓದ್ತಾ ಇದ್ದೀನಿ. ನಿಮ್ಮೊಳಗೂ ಕವಿತ್ರಿ ಸಾಹಿತ್ಯ ಸಂಗೀತ ಎಲ್ಲ ಪ್ರತಿಯೊಬ್ಬರೊಳಗದ, ಅದು ಹೊರಗೆ ಬರಬೇಕಾಗ್ಯದ ಅಷ್ಟೇ. ನೀವೇ ಬಂದು ಇಲ್ಲಿ ನಿಂತು ಮಾತಾಡ್ತಾ ಹೋಗ್ರಿ, ಒಬ್ರು ಆ ಶಕ್ತಿ ಸಾಮರ್ಥ್ಯ ಪ್ರತಿಯೊಬ್ಬರಿಗೂ ಅದ. ಎಲ್ಲರೂ ಇದೊಂದು ಕವನ ಓದ್ತೀನಿ ಕೇಳ್ರಿ. ಬೆಳದಿಂಗಳಕ್ಕ. ಎಲ್ಲರೂ ಸ್ವಲ್ಪ ಸುಮ್ಮನೆ ಕುಂತು ಕೇಳಿದ್ರೆ ನನಗೂ ಖುಷಿ ಅನ್ನಿಸ್ತದ ಅಷ್ಟೇ. ಸ್ತ್ರೀ ಕುಲ ತಿಲಕ ಮಹಾದೇವಿ ಅಕ್ಕ ಶಾಶ್ವತ ಸುಂದರಿ ಬೆಳದಿಂಗಳಕ್ಕ. ಸ್ತ್ರೀ ಕುಲ ತಿಲಕ ಮಹಾದೇವಿ ಅಕ್ಕ ಶಾಶ್ವತ ಸುಂದರಿ ಬೆಳದಿಂಗಳಕ್ಕ. ಅನುಭಾವದ ಔನ್ನತ್ಯದಲ್ಲಿ ಮಿಗಿಲಾದಕ್ಕ, ಅನುಭಾವದ ಔನ್ನತ್ಯದಲ್ಲಿ ಮಿಗಿಲಾದಕ್ಕ. ಹೃದಯದ ಉತ್ಕಟ ಭಾವನೆಗಳಕ್ಕ. ಶಬ್ದ ರೂಪದಲ್ಲಿ ಕಂಗೊಳಿಸುವ ಅಕ್ಕ, ಶಬ್ದ ರೂಪದಲ್ಲಿ ಕಂಗೊಳಿಸುವ ಅಕ್ಕ. ಅನುಭವ ಮಂಟಪಕ್ಕೆ ಕಳೆಯಾದಳಕ್ಕ, ಅನುಭವ ಮಂಟಪಕ್ಕೆ ಕಳೆಯಾದಳಕ್ಕ. ಸ್ತ್ರೀ ಕುಲ ತಿಲಕ ಮಹಾದೇವಿ ಅಕ್ಕ ಶಾಶ್ವತ ಸುಂದರಿ ಬೆಳದಿಂಗಳಕ್ಕ. ಮೋಹಕ್ಕೆ ಹಿಡಿಯುವುದು ಕಾಲದ ಲೆಕ್ಕ, ಮೋಹಕ್ಕೆ ಹಿಡಿಯುವುದು ಕಾಲದ ಲೆಕ್ಕ. ಮೈಯ ಚೆಲುವಿಕೆಗೆ ನೀನೊಲಿಯಲಿಲ್ಲ ಅಕ್ಕ, ಮೈಯ ಚೆಲುವಿಕೆಗೆ ನೀನೊಲಿಯಲಿಲ್ಲ ಅಕ್ಕ. ಒಳಗಿನ ಸೌಂದರ್ಯವ ಪಡೆಯಲಕ್ಕ, ಒಳಗಿನ ಸೌಂದರ್ಯವ ಪಡೆಯಲಕ್ಕ. ಕೇಶರಾಶಿಯನೇ ಅಂಬರವಾಗಿಸಿದೆ ಅಕ್ಕ, ಕೇಶರಾಶಿಯನೇ ಅಂಬರವಾಗಿಸಿದೆ ಅಕ್ಕ. ಪ್ರಭುವಿನ ಪ್ರಶ್ನೆಗೆ ಕೂಡಲೇ ಅಕ್ಕ, ಪ್ರಭುವಿನ ಪ್ರಶ್ನೆಗೆ ಕೂಡಲೇ ಅಕ್ಕ. ಸಂಯಮದಿ ಉತ್ತರಿಸಿ ಗೆದ್ದ ಅಕ್ಕ, ಸಂಯಮದಿ ಉತ್ತರಿಸಿ ಗೆದ್ದ ಅಕ್ಕ. ಬಸವಗೆ ಕಳವಳ ಹೆಂಗೂಸಕ್ಕ, ಬಸವಗೆ ಕಳವಳ ಹೆಂಗೂಸಕ್ಕ. ಭಲೆ ಎಂದರು ಶರಣರು ಅವಳ ವ್ಯಕ್ತಿತ್ವಕ್ಕ, ಭಲೆ ಎಂದರು ಶರಣರು ಅವಳ ವ್ಯಕ್ತಿತ್ವಕ್ಕ. ಕಲ್ಲು ಮುಳ್ಳುಗಳು ನಿನ್ನ ಕಾಲ್ನಡಿಗೆಯಲ್ಲಿ, ಕಲ್ಲು ಮುಳ್ಳುಗಳು ನಿನ್ನ ಕಾಲ್ನಡಿಗೆಯಲ್ಲಿ. ಗುಡ್ಡ ಬೆಟ್ಟಗಳ ದಾಟಿ ನೀ ಹೋಗುವಲ್ಲಿ, ನೆಲೆ ಸುಖವ ಧಿಕ್ಕರಿಸಿ ನೀ ನಡೆವಲ್ಲಿ. ಆಯಾಸವಿಲ್ಲದೆ ಮಲ್ಲಯ್ಯಲ್ಲಿ, ಮಲ್ಲಯ್ಯಲ್ಲಿ. ಕದಳಿಯು ಕಾದಿತ್ತು ನಿನ್ನ ಬರುವಿಕೆಗಾಗಿ, ಕದಳಿಯು ಕಾದಿತ್ತು ನಿನ್ನ ಬರುವಿಕೆಗಾಗಿ. ಕೋಗಿಲೆ ಹಾಡಿತ್ತು ನಿನ್ನ ಸ್ವಾಗತ ಕೋರಿ,
ಕೋಗಿಲೆ ಹಾಡಿತ್ತು ನಿನ್ನ ಸ್ವಾಗತ ಕೋರಿ, ಗೌಹರ ತೊರೆಯಿತು ನಿನ್ನ ಸ್ಪರ್ಶಕ್ಕಾಗಿ, ಗೌಹರ ತೊರೆಯಿತು ನಿನ್ನ ಸ್ಪರ್ಶಕ್ಕಾಗಿ, ಇಷ್ಟಲಿಂಗ ಕಂಡಿತು ನಿನ್ನೊಳಗೊಂದಾಗಿ, ಇಷ್ಟಲಿಂಗ ಕಂಡಿತು ನಿನ್ನೊಳಗೊಂದಾಗಿ. ಹೊಂಗರಿಗಳ ಹಕ್ಕಿಗಳು ಸುತ್ತಲೂ ಹಾರಿ, ಇನಿದನಿ ಬೀರುತ್ತಿವೆ ಮರಗಿಡಗಳ ಸಾರಿ, ನಿನ್ನ ಚರಣ ತಲದಲ್ಲಿ ಹೂ ಬಳ್ಳಿಗಳೆಲ್ಲ ಸೇರಿ, ಅರ್ಪಿಸುತ್ತಿವೆ ಕುಸುಮಗಳು ಬಾರಿ ಬಾರಿ. ಎಲ್ಲ ಋತುಗಳ ಎಲ್ಲ ಬಣ್ಣಗಳು ನೋಡಲ್ಲಿ, ನಿನ್ನ ವಚನಾಂಚನದಿ ಬೆರತ ಠಾವಲ್ಲಿ, ಕಾದಿವೆ ತಪಂಗೈದು ಇಂತಿರಲು ನೀನಲ್ಲಿ. ಪುಷ್ಪ ಪರಿಮಳಯುಕ್ತ ಕದಳಿಯ ಬನದಲ್ಲಿ, ಪುಷ್ಪ ಪರಿಮಳಯುಕ್ತ ಕದಳಿಯ ಬನದಲ್ಲಿ, ಸ್ತ್ರೀಕುಲ ತಿಲಕ ಮಹಾದೇವಿಯಕ್ಕ, ಶಾಶ್ವತ ಸುಂದರಿ ಬೆಳದಿಂಗಳಕ್ಕ, ಶಾಶ್ವತ ಸುಂದರಿ ಬೆಳದಿಂಗಳಕ್ಕ. ಎಲ್ಲರಿಗೂ ಅನಂತ ಭಕ್ತಿಯ ಶರಣ ಶರಣ.